ಗುಡ್ ಮಾರ್ನಿಂಗ್, ಶುಭೋದಯ ಎಲ್ರಿಗೂ. ಹ್ಯಾಪಿ ಮಾರ್ನಿಂಗ್. ಲೆಟ್ ಸ್ಟಾರ್ಟ್. ಈಗ ನಾವು ಭಸ್ತ್ರಿಕಾ ಪ್ರಾಣಾಯಾಮ 3 ಸೆಟ್ಟು ನಮ್ಮ ರಿಚುವಲ್ ಸ್ಟಾರ್ಟ್ ಮಾಡೋಣ. ರೆಡಿ, ಸ್ಟಡಿ, 1 2 3 ಗೋ. 1 ಸೆಟ್, ಎರಡನೇ ಸೆಟ್. ಎರಡಾಯ್ತು, ಮೂರನೇದು. ವೆಲ್ ಡನ್, ವೆಲ್ ಡನ್, ಎಕ್ಸಲೆಂಟ್, ಎಕ್ಸಲೆಂಟ್. ನಮ್ಮ ಎನರ್ಜಿ ಲೆವೆಲ್ ನಾವು ಹೆಚ್ಚು ಮಾಡ್ಕೊಂಡಿದ್ವಿ. ಈಗ ನಮ್ಮ ಸಿಗ್ನೇಚರ್ ಸ್ಟೆಪ್, ನಾವು ಅಪರಿಮಿತರು ಅಂತ ನೆನಪಿಸ್ಕೊಳ್ಳೋ ಸಮಯ. ರೆಡಿ, ಸ್ಟಡಿ, 1 2 3 ಗೋ. 1 2 3, ನಾನು ಅಪರಿಮಿತ. 1 2 3, ನಾನು ಅಪರಿಮಿತ. 1 2 3, ನಾನು ಅಪರಿಮಿತ. ಎಸ್, ನಾವೆಲ್ಲ ಅಪರಿಮಿತರೇ. ನಮ್ಮಲ್ಲಿರುವ ಅಗಾಧವಾದ ಸಾಮರ್ಥ್ಯನ ತೆಗೆದು ಅದನ್ನ ಬಳಸ್ಕೊಂಡು ಈಗ ನಮಗೆ ನಮ್ಮ ಜೀವನದಲ್ಲಿ ಬೇಕಾಗಿರುವಂತಹ ಅಂಶಗಳನ್ನ ಅಥವಾ ಗುರಿಗಳನ್ನ ಸಾಧಿಸಕ್ಕೆ ಹೊರಟಿದೀವಿ, ಸಾಧಿಸ್ತಿದೀವಿ. ಆಲ್ರೆಡಿ ಆ ಪಥದಲ್ಲಿ ಇದ್ದೀವಿ. ಎಕ್ಸಲೆಂಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಆನ್ ಟೈಮ್. ಈಗ ಐ ಆಮ್ ಗೋಯಿಂಗ್ ಟು ಶೇರ್ ಮೈ ಸ್ಕ್ರೀನ್. ಯಾ, ಹೋಪ್ ಮೈ ಸ್ಕ್ರೀನ್ ಇಸ್ ವಿಸಿಬಲ್ ಟು ಆಲ್ ಆಫ್ ಯು. ಕಾಣಿಸ್ತಾ ಇದೆನಾ? ಎಸ್ ಸರ್, ಕಾಣಿಸ್ತಾ ಇದೆ. ಸ್ವಲ್ಪ ದೊಡ್ಡದಾಗಿ ಮಾಡ್ಬೇಕಾ? ಇಲ್ಲ, ಮೊಬೈಲಲ್ಲಿ ಮಾಡೋದ್ರಿಂದ ಇನ್ನೂ ಸ್ವಲ್ಪ ಚಾಲೆಂಜಸ್ ಇದೆ. ಕರೆಕ್ಟ್ ಆಗಿದೆ ಸರ್. ಈಗ ಸ್ವಲ್ಪ ದೊಡ್ಡದು ಮಾಡಿದ್ದೀನಿ. ಯಾ, ಸಿ, ನೆನ್ನೆ ನಾವು ಫೀಲ್ ದ ಫಿಯರ್ ಆ್ಯಂಡ್ ಡೂ ಇಟ್ ಎನಿವೇ ಅಂತ ಗೊತ್ತಾಯ್ತು ನಮಗೆ. ಫಿಯರ್ನ ಫೀಲ್ ಮಾಡಬೇಕು, ಆದ್ರೂ ಸಹಿತ ನಾವು ಮಾಡೋ ಕೆಲಸನ ಮಾಡಬೇಕು. ಹಿಂಜರಿದೆ ಅನ್ನೋದನ್ನ ನಾವು ಕಲ್ತು ಈಗ ಅದರ ನೆಕ್ಸ್ಟ್ ಲೆವೆಲ್ ಏನದು? ಬಿ ವಿಲ್ಲಿಂಗ್ ಟು ಪೇ ದ ಪ್ರೈಸ್. ವೆರಿ ವೆರಿ ಇಂಟ್ರೆಸ್ಟಿಂಗ್, ವೆರಿ ವೆರಿ ಇಂಟ್ರೆಸ್ಟಿಂಗ್. ಏನ್ ಹಾಗಾದ್ರೆ ಕನ್ನಡದಲ್ಲಿ ನಾವು ತರ್ಜಮೆ ಮಾಡಬೇಕು ಅಂತ ಹೇಳಿದ್ರೆ, ಅನುವಾದ ಮಾಡ್ಬೇಕಂದ್ರೆ, ಬೆಲೆ ತೆರೋದಕ್ಕೆ ನೀವು ಇ- ಇಚ್ಛೆ ಉಳ್ಳವರಾಗಿ ಅಂತ ಕೇಳಿದ್ರ. ಬೆಲೆ ತರಬೇಕಾಗುತ್ತೆ ಪ್ರತಿಯೊಂದಕ್ಕೂ, ಪ್ರತಿಯೊಂದು ಒಂದು ಸಾಧನೆಗೂ ನಾವು ಅದರದೇ ಆದಂತಹ ಒಂದು ಬೆಲೆನ ನಾವು ತರಬೇಕಾಗತ್ತೆ. ಅದನ್ನ ಒಂದು ಅರ್ಥದಲ್ಲಿ ನಾವು ಹೇಳಬೇಕು ಅಂತ ಹೇಳಿದ್ರೆ, ಎಸ್ ಅಫ್ಕೋರ್ಸ್ ನಾವು ನಮ್ಮ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರಬೇಕಾಗತ್ತೆ ಅಂತ ಅನ್ಕೋಬಹುದು. ಅದಕ್ಕೆ ಬೇಕಾದಂತಹ ಸಮಯನ್ನಾಗ್ಲಿ, ಅದಕ್ಕೆ ಬೇಕಾದಂತಹ ಹಾರ್ಡ್ ವರ್ಕ್ನನ್ನಾಗ್ಲಿ, ಅದಕ್ಕೆ ಬೇಕಾದಂತಹ ಫೋಕಸ್ ಅನ್ನಾಗ್ಲಿ ಹೆಚ್ಚಿನ ಮಟ್ಟದಲ್ಲಿ ಕೊಡಬೇಕಾಗತ್ತೆ ನಾವು. ಅದರಿಂದ ನಮ್ಮ ಜೀವನದಲ್ಲಿ ಕೆಲವು ತ್ಯಾಗಗಳನ್ನ ಮಾಡಬೇಕಾಗತ್ತೆ. ಅದರ ಇದೇ ಅದರ ಒಂದು ಅರ್ಥ. ಈಗೇನ್ ನಾವು ಡೈಲಿ ರೊಟೀನ್ ಮಾಡ್ತಾ ಇದ್ದೀವಿ, ದೈನಂದಿನ ಕ್ರಿಯೆಗಳು, ನಿತ್ಯ ಕರ್ಮಗಳು, ಆಮ್, ಈ ನಾವೇನು ಮುಂಚೆನೆ ಈ ಕೆಲಸ ಮಾಡಬೇಕು, ನನ್ನ ಜೀವನಕ್ಕೆ ಇದು ಬೇಕು ಅಂತ ನಾವೇ ಲಿಸ್ಟ್ ಮಾಡಿಕೊಂಡು ಅಥವಾ ಅನ್ಕೊಂಡು ಮಾಡ್ತಾ ಇರ್ತೀವಿ ರೆಗ್ಯುಲರ್ ಆಗಿ. ಅದರಿಂದ ಸ್ವಲ್ಪ ಇದಕ್ಕೆ ಕಡೆ ಬರಬೇಕು. ಮೀನಿಂಗ್ ಸ್ವಲ್ಪ ಸಮಯನ ಇದಕ್ಕೆ ಹಾಕ್ಬೇಕು, ಅಥವಾ ಸ್ವಲ್ಪ ಹಾರ್ಡ್ ವರ್ಕ್ ಅದಕ್ಕೆ ಹಾಕಿಂದ ಇದಕ್ಕೆ ಹಾಕ್ಬೇಕು. ಆ ಒಂದು ಬೆಲೆನ ತರಬೇಕು. ಅಫ್ಕೋರ್ಸ್ ಅದರಿಂದ ನಾವು ಏನ್ ದೈನಂದಿನ ಕ್ರಿಯೆ ಅಥವಾ ಆಲ್ರೆಡಿ ನಾವು ಏನು ಸೆಟ್ ಮಾಡಿರ್ತೀವಿ ಆ ಒಂದು ಚಟುವಟಿಕೆಗಳಿಗೆ ಹೆಚ್ಚು ಸಮಯ ಕೊಡಕ್ಕಾಗದೇ ಇರಬಹುದು. ಅದು ಸಂಬಂಧ ಇರಬಹುದು, ಯಾ ಅದು ಹಣಕಾಸು ಇರಬಹುದು, ಅಥವಾ ನಮ್ಮ ದೈಹಿಕ ಮತ್ತು ಮಾನಸಿಕ ಶ್ರಮ ಇರಬಹುದು. ಅದನ್ನ ಇಲ್ಲಿಗೆ ನಮ್ಮ ಗುರಿಯ ಕಡೆಗೆ ಇಡಬೇಕಾಗತ್ತೆ. ಯಾ, something is coming up background. Okay, thank you.
ಸೊ ಆ ಬೆಲೆ ನಾವು ತರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಏನ್ ಹೇಳ್ತಾರೆ, ಇಫ್ ಪೀಪಲ್ ನ್ಯೂ ಹೌ ಹಾರ್ಡ್ ಐ ಹ್ಯಾಡ್ ಟು ವರ್ಕ್ ಟು ಗೇನ್ ಮೈ ಮ್ಯಾಸ್ಟ್ರಿ ಇಟ್ ವುಡಂಟ್ ಸೀಮ್ ವಂಡರ್ಫುಲ್ ಅಟ್ ಆಲ್ ಅಂತ ಹೇಳ್ತಾರೆ ಮೈಕಲ್ ಆಂಜಲೋ, ಸ್ಕಲ್ಪ್ಟರ್ ಅಂಡ್ ಪೇಂಟರ್. ಅವರು ಯುರೋಪಿನ ಒಂದು 14 ಮತ್ತು 15ನೇ ಶತಮಾನದಲ್ಲಿರುವಂತಹ ಅತ್ಯಂತ ಅದ್ಭುತವಾದ, ಈಗಲೂ ಕೂಡ ಅವ್ರನ್ನ ಸಾರ್ವಕಾಲಿಕ ಪೇಂಟರ್ ಮತ್ತೆ ಶಿಲ್ಪಿ ಅಂತ ಕರೆಯಲ್ಪಡ್ತಾರೆ. ಅತ್ಯಂತ ಅದ್ಭುತವಾದಂತಹ ಪೇಂಟಿಂಗ್ಸ್ ನ ಮಾಡ್ತಾರೆ ಅವರು. ಮತ್ತೆ ಏನು, ಅಮೃತ ಶಿಲೆಯಲ್ಲಿ ಶಿಲ್ಪಿಗಳನ್ನು ಮಾಡ್ತಾರೆ ಅವರು. ಅವ್ರು ಹೇಳ್ತಾರೆ, ಜನರಿಗೇನಾದ್ರು ಈ ಒಂದು ಮಾಸ್ಟರಿ ಅಥವಾ ನೈಪುಣ್ಯತೆ ನಾನು ಗಳಿಸೋದಕ್ಕೆ ಹಾಕೋ ಒಂದು ಹಾರ್ಡ್ ವರ್ಕ್ ಬಗ್ಗೆ ಗೊತ್ತಾಗ್ಬಿಟ್ಟಿದ್ರೆ ಅವ್ರಿಗೆ ಇಷ್ಟು ಚೆನ್ನಾಗ ಬರ್ತಾ ಇದೆ ಅಂತ ಅನ್ನಿಸ್ತಾನೆ ಇರಲಿಲ್ಲ, ಅಥವಾ ಇವ್ರಿಗೆ ಅನ್ನಿಸ್ತಾ ಇರಲಿಲ್ಲ ನಾನು ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂತ. ಯಾಕಂದ್ರೆ ಆಲ್ರೆಡಿ ಅವ್ರು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಇವನು ಹಾರ್ಡ್ ವರ್ಕ್ ಮಾಡಿದ್ದಾನೆ, ಸೊ ಹೌದು ಸಹಜ, ಅದಕ್ಕೆ ತಕ್ಕವಾಗಿ ಒಂದು ಫಲಿತಾಂಶ ಬಂದಿದೆ. ಇವರ ಕೆಲಸಗಳಲ್ಲಿ ಹೆಚ್ಚಿನ ಮಟ್ಟದ ಒಂದು ಉತ್ಕೃಷ್ಟತೆ ಇದೆ ಅಂತ ಅವ್ರಿಗೆ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ. ಬಟ್ ಆ ಹಾರ್ಡ್ ವರ್ಕ್ನ ಇವ್ರು ತೋರಿಸೋದಿಲ್ಲ, ಹಿಂದೆ ಮಾಡಿರ್ತಾರೆ. ಯಾವುದೇ ಸಾಧಕರು ಅಷ್ಟೇ, ನಮಗೇನು ಗೊತ್ತಿರಲ್ಲ ಅವ್ರು ಎಷ್ಟು ಹಾರ್ಡ್ ವರ್ಕ್ ಹಾಕಿರ್ತಾರೆ ಅಂತ ಹೇಳಿ. ಕೇವಲ ನಮಗೆ ಗೊತ್ತಿರುತ್ತೆ ಎಷ್ಟು ಬುದ್ಧಿಶಾಲಿ ಅವನು, ಅವ್ನ ಲಕ್ ಚೆನ್ನಾಗಿದೆ, ಹೇಗಿದ್ದವನು ಹೇಗಾಗ್ಬಿಟ್ಟ, ಅಥವಾ ಅವರಪ್ಪ ದುಡ್ಡನ್ನು ಸಂಪಾದನೆ ಮಾಡಿರ್ತಾರೆ, ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿರ್ತಾರೆ, ಹಾಗಾಗಿ ಅವನಿಗೆಲ್ಲ ಅನುಕೂಲಗಳು ಸಿಕ್ತು, ಅವ್ನು ಮಾಡ್ಬಿಟ್ಟ ಅಂತ. ಈ ತರ ಹೊರನೋಟಕ್ಕೆ ಏನ್ ನಮಗೆ ಕಾಣುತ್ತೆ ಬಾಹ್ಯವಾಗಿ, ಅದರ ಆಧಾರದ ಮೇಲೆ ನಾವು ಹೇಳ್ಬಿಡ್ತೀವಿ ತುಂಬಾ ಸುಲಭವಾಗಿ. ಅದಕ್ಕೆ ಮೈಕೆಲ್ ಆಂಜಲೋ ಏನ್ ಹೇಳ್ತಾರೆ, ನಾನು ಪ್ರತಿದಿನ ಹಾರ್ಡ್ ವರ್ಕ್ ಹಾಕೋ ಜನರು ಗೊತ್ತಿದ್ರೆ ಅವ್ರು ಶಬಾಷ್ ಅಂತ ಹೇಳಿದ್ರೆ ಅಷ್ಟು ವಂಡರ್ಫುಲ್ ಅಂತ ಇರ್ತಾ ಇರ್ಲಿಲ್ಲ. ಅಥವಾ ಕೆಲವೊಮ್ಮೆ ಶಬಾಷ್ ಅಂತಾನೂ ಹೇಳಲ್ಲ, ಆಲ್ರೆಡಿ ಹಾರ್ಡ್ ವರ್ಕ್ ಆಗ್ತಾ ಇದ್ದಾನೆ ಮತ್ತೆ ಯಾಕೆ, ಅದ್ರ ತಕ್ಕ ಪ್ರತಿಫಲ ಬಂದಿದೆ ಅಷ್ಟೇ ಅಂತಾರೆ. ಅದೇ ಅವ್ರಿಗೆ ಹಾರ್ಡ್ ವರ್ಕ್ ಗೊತ್ತಿಲ್ಲದೆ ನಾವು ಒಂದಿನ ಯಾರಿಗೂ ಹೇಳದೆ ಒಂದು ಸಾಧನೆ ನಾವು ಮಾಡಿದಾಗ ಜನರಿಗೆ ಅದು ತುಂಬಾ ಆಶ್ಚರ್ಯಕರವಾದಂತಹ ಒಂದು ಸಂಗತಿ ಆಗ್ಬಿಡುತ್ತೆ. ನಮಗೂ ಆ ತರ ಆಗಿರುತ್ತೆ, ಸುತ್ತಮುತ್ತ ಯಾರಾದ್ರೂ ಬೆಳೆದಿದ್ರೆ ಒಂದೇ ಸರಿ, ಯಾ ಅವರು ನಾವು ಹೇಗಪ್ಪ ಇವನು, ಹೇಗ್ ಬಂದ ಇವನು, ಹೇಗಿದ್ದವನು ಹೇಗಾಗ್ಬಿಟ್ಟ, ವೆಲ್ ಡನ್, ಗುಡ್ ಜಾಬ್, ಕೀಪ್ ಇಟ್ ಅಪ್ ಅಂತ ಹೆಚ್ಚು ಅವ್ರ ಬಗ್ಗೆ ಶ್ಲಾಘನೆಯನ್ನು ಮಾಡ್ತೀವಿ, ಪ್ರಶಂಸಿಸ್ತೀವಿ. ಅದು ಅವ್ರಿಗೆ ಹೆಚ್ಚಿನ ಮೋಟಿವೇಶನ್ ಕೊಡುತ್ತೆ. ಅದು ಸ್ಕಲ್ಪ್ಟರ್ ಅಥವಾ ಪೇಂಟರ್ ಆಗಿರೋ ಮೈಕಲ್ ಆಂಜಲೋ ಅವರು ಹೇಳ್ತಾರೆ. ಮತ್ತೆ ವಿಲ್ಲಿಂಗ್ನೆಸ್ ಟು ಡೂ ಇರಬೇಕು, ವಿಲ್ಲಿಂಗ್ನೆಸ್ ಟು ಡೂ, ಇಚ್ಛೆ ಇರಬೇಕು. ವಾಟ್ ಇಸ್ ದಟ್ ಮೀನ್ ಬೈ ದ್ಯಾಟ್? ನಾನೀಗ ಒಂದು ಕೆಲಸನ ತಗೊಂಡಿದ್ದೀನಿ, ಒಂದು ಗುರಿನ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಅದನ್ನ ಮಾಡೋದಕ್ಕೆ ಸ್ಟ್ರಾಂಗ್ ಇಂಟೆನ್ಷನ್ ಅಂತೂ ಮುಖ್ಯ ಬೇಕು. ಯಾ ಅದ್ರ ಜೊತೆಗೆ ವಿಲ್ಲಿಂಗ್ನೆಸ್. ಯಾಕೆ ಈ ವಿಲ್ಲಿಂಗ್ನೆಸ್ ಬೇಕು ಅಂತ ಹೇಳಿದ್ರೆ, ನಾನೀಗ ಈ ಗುರಿನ ಸಾಧಿಸೋದಕ್ಕೆ ಅದಕ್ಕೆ ಬೇಕಾದಂತಹ ಪರಿಶ್ರಮವನ್ನ ಹಾಕ್ತಾ ಇದ್ದೀನಿ. ಯಾವಾಗ ಹಾಕ್ತೀನಿ? ನನಗೆ ವಿಲ್ಲಿಂಗ್ನೆಸ್ ಇದ್ರೆ ಮಾತ್ರ. ಸರ್ ನೋ, ಫಾರ್ ಎಕ್ಸಾಂಪಲ್, ನಾನು ಒಂದು 10 kg ಕಡಿಮೆ ಮಾಡಬೇಕು, ದೈಹಿಕ ಆರೋಗ್ಯನ ಉತ್ತಮ ಮಟ್ಟದಲ್ಲಿ ಇಟ್ಕೋಬೇಕು, ಅಥವಾ ನಾನು ಫ್ಲೆಕ್ಸಿಬಲ್ ಆಗಿರ್ಬೇಕು, ಬಾಡಿ ಚುರುಕುತನದಿಂದ ಕೂಡಿರ್ಬೇಕು, ಒಂದು ಜಿಂಕೆ ತರ ಓಡಾಡೋ ತರ ಇರಬೇಕು, ಈ ತರ ಒಂದು ಪರಿಕಲ್ಪನೆ ಇದ್ದಾಗ, ಆಯಾಸ ಆಗ್ಬಾರ್ದು ನನಗೆ, ಹೆಚ್ಚು ಸ್ಟಾಮಿನಾ ನಾನು ಬಿಲ್ಡ್ ಮಾಡಬೇಕು ಅಂತ ಗುರಿ ಇಟ್ಕೊಂಡಿರೋರು ಏನ್ ಮಾಡ್ತಾರೆ, ಬೇಗ ಎದ್ದೇಳ್ತಾರೆ. ಏನಕ್ಕೆ ಬೇಗ ಎದ್ದೇಳ್ತಾರೆ? ಇರೋ ಸಮಯದಲ್ಲಿ ಆಲ್ರೆಡಿ ಅವ್ರಿಗೆ ಆ ದಿನದಲ್ಲಿ ಏನೇನ್ ಕ್ರಿಯೆ ಮಾಡಬೇಕು ಅಂತ ಆಲ್ರೆಡಿ ಸ್ಕೆಡ್ಯೂಲ್ ಆಗಿರುತ್ತೆ. ಹೆಚ್ಚಿನ ಸಮಯನ ಅವರು ಜನರೇಟ್ ಮಾಡ್ಬೇಕು. ಐದರ್ ಯಾವುದೋ ಒಂದು ಕ್ರಿಯೆ ಮಾಡ್ತಾ ಇರ್ತಾರೆ, ಬೆಳಿಗ್ಗೆ ಎದ್ದಾಗ ಒಂದು ಮೊಬೈಲ್ ನೋಡುವಂತ ಕ್ರಿಯೆ ಇರಬಹುದು, ಅಥವಾ ಬೇರೆ ಏನಾದರೂ ಕೂತ್ಕೊಂಡು ಪೇಪರ್ ಓದೋದು, ಕಾಫಿ ಸಿಪ್ ಮಾಡ್ಕೊಂಡು 1 hour, ಯಾವುದೋ ಒಂದು ಅಭ್ಯಾಸ ಇರಬಹುದು. ಅವರು ಅದನ್ನ ತ್ಯಾಗ ಮಾಡಿ ಆ ಸಮಯನ ಇದಕ್ಕೆ ಹಾಕ್ತಾರೆ. ಯಾವಾಗ ಹಾಕ್ತಾರೆ? ವಿಲ್ಲಿಂಗ್ನೆಸ್ ಇದ್ದಾಗ, ಇದನ್ನ ನಾನು ಮಾಡಲೇಬೇಕು, ಇದನ್ನ ನಾನು ಸಾಧಿಸಲೇಬೇಕು, ಇದರಿಂದ ನನಗೆ ಒಳ್ಳೇದಾಗತ್ತೆ ಎಂಬ ಇಚ್ಛೆ ಇದ್ದಾಗ, ನನಗೆ ಅಷ್ಟು ಪ್ರೊಡಕ್ಟಿವಿಟಿ ಇಲ್ಲದೆ ಇರುವಂತಹ ಅಥವಾ ಹೆಚ್ಚಿನ ಮಟ್ಟದಲ್ಲಿ ಉಪಯೋಗಕ್ಕೆ ಬರದೇ ಇರುವಂತಹ ಕೆಲಸಗಳಲ್ಲಿ ಏನು ಸಮಯವನ್ನ ಏನಿರುತ್ತೆ ಅದನ್ನು ತಗೊಂಡು ಇದಕ್ಕೆ ಹಾಕ್ತೀವಿ. ಮತ್ತು ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆ ಎದ್ದು
ಜಾಗಿಂಗೋ, ರನ್ನಿಂಗೋ, ಎಕ್ಸಸೈಸೋ, ಅಥವಾ ಯಾವುದೋ ಕ್ಲಾಸ್ ಸೇರ್ಕೊಂಡಿರ್ತೀವಿ, ಆ ಕ್ಲಾಸಿಗೆ ಬರ್ತಾ ಇದೀವಿ. ಫಾರ್ ಎಕ್ಸಾಂಪಲ್, ನೀವು ಸಹಿತ ಇವತ್ತಿಗೆ ಏನ್ ಕ್ಲಾಸಲ್ಲಿ ಇದ್ದೀರಾ ಈಗ, ಅದು ಅದರ ಒಂದು ಭಾಗ. ನಿಮ್ಮ ಒಂದು ಸಮಯನ, ಈ ಒಂದು 6 ಗಂಟೆಯಿಂದ 7 ಗಂಟೆ ಏನೇನಿದೆ ನಿಮ್ಮ ಜೀವನದಲ್ಲಿ, ನಿಮ್ಮ ದೈನಂದಿನ ಚಟುವಟಿಕೆಗಳು ಏನೇನೋ ಇದೆ, ಅದನ್ನೆಲ್ಲ ನೀವು ತ್ಯಾಗ ಮಾಡಿ ಆ ಸಮಯನ ಇಲ್ಲಾಗ್ತಾ ಇದ್ದೀರಾ. ಮೀನಿಂಗ್, ಯು ಹ್ಯಾವ್ ವಿಲ್ಲಿಂಗ್ನೆಸ್ ಟು ಡೂ ಸಮಥಿಂಗ್, ಅಚೀವ್ ಸಮಥಿಂಗ್ ಇನ್ ಯುವರ್ ಲೈಫ್. ಸರ್ ನೋ. ಯಾ. ಸೊ ನೆಕ್ಸ್ಟ್ ಇಸ್, ಯಾ, ಪೇನ್ ಈಸ್ ಓನ್ಲಿ ಟೆಂಪರರಿ, ದ ಬೆನಿಫಿಟ್ಸ್ ಲಾಸ್ಟ್ ಫಾರ್ ಎವರ್ ಅಂತ ಹೇಳ್ತಾರೆ. ಟೆಂಪರರಿ ಪೇನ್, ಓನ್ಲಿ ಟೆಂಪರರಿ. ನಾನು ಆ ಒಂದು 10 kg ಇಳಿಸಿದಾಗ ಹೇಗಿರ್ತೀನಿ ನಾನು, 10 kg ಇಳಿಸಿದ ನಂತರ ಒಂದು 3 ತಿಂಗಳ ಪರಿಶ್ರಮ ಏನಿದೆ, ಕಷ್ಟಪಟ್ಟು ವ್ಯಾಯಾಮ ಮಾಡಿ ಮೈನಸ್ ಟ್ರೈನ್ ಮಾಡಿಕೊಂಡು ನಮ್ಮ ಮನಸ್ಸಿಗೆ ಕಷ್ಟ ಆಗುವಂತಹ ಕೆಲಸಗಳನ್ನ, ಕಂಫರ್ಟ್ ಲೆವೆಲ್ ಇಂದ ಡಿಸ್ಕಂಫರ್ಟ್ ಆಗ್ತಾ ಇದ್ರು ಅದನ್ನ ಮಾಡಿ ಪ್ರತಿದಿನ ನಿರಂತರತೆಯನ್ನ ಕಾಪಾಡಿಕೊಂಡು, ಇವಾಗ ಇದಳದ್ ಬೇಡ, ನೀನು ಇವತ್ತೊಂದಿನ ಮಾಡಬೇಡ ಅಂದ್ರು ಇಲ್ಲ ನಾನು ಮಾಡ್ತೀನಿ ಒಂದು ಛಲದಿಂದ, ಆ ಒಂದು ಡಿಸ್ಕಂಫರ್ಟ್ ಇದ್ರೂ ಸಹಿತ ಛಲದಿಂದ ಮಾಡಿದಾಗ 3 ತಿಂಗಳಾದ್ಮೇಲೆ ಆ ಒಂದು ರಿಸಲ್ಟ್ ಬರುತ್ತಲ್ಲ, ಆ ರಿಸಲ್ಟ್ ಅಲ್ಲಿ ನನ್ನ ಕೆಜಿ ಏನ್ ಅನ್ಕೊಂಡಿದ್ದೀನಿ, 10 kg ಕಡಿಮೆ ಆಗಿರ್ತೀನಿ, ಅಥವಾ ಅದ್ರಲ್ಲಿ 5 kg ಬೇಡ, 1 kg ಕಡಿಮೆ ಆಗಿದ್ರು ಸಹ ಅದೇ ಜಯ. ಬಟ್ ಅದಕ್ಕೆ ನಾನು ಅಪಾರವಾದಂತ ಪರಿಶ್ರಮ ಆಗ್ತೀನಿ. ಅದನ್ನೇ ಪೇನ್, ದಟ್ ಇಸ್ ನಥಿಂಗ್ ಬಟ್ ಪೇನ್. ಸ್ಟ್ರೈನ್ ಮಾಡ್ಕೊಳ್ಳೇಬೇಕು ಬಾಡಿಗೆ. ಅದೇ ರೀತಿ ನಾವು ಸಂಬಂಧಕ್ಕೆ ತಗೊಂಡು ಹೇಳಿದ್ರೆ, ಮನಸ್ಸಿಗೆ ಭಾರಿ ಕಷ್ಟ ಆಗುತ್ತೆ ನಮಗೆ, ಒಂಥರ ಅವಮಾನ ಆಗತ್ತೆ, ಇನ್ಸಲ್ಟ್ ಆಗತ್ತೆ, ಅವ್ರು ಮಾತಾಡೋ ಕೊಂಕು ನುಡಿಗಳು, ಅದ್ರಲ್ಲಿ ನಾನಾ ಅರ್ಥ ಇರುತ್ತೆ. ಹೋಗೋವ್ರ ಹತ್ರ ನಾನು ಮಾತಾಡ್ಬೇಕು, ಪೇನ್ ಆಗುತ್ತೆ, ಎಷ್ಟು ಪೇನ್ ಕೊಡುತ್ತೆ, ತುಂಬಾ ಡಿಸ್ಕಂಫರ್ಟ್, ಅಷ್ಟು ಈಸಿ ಅಲ್ಲ. ಆದ್ರೂ ನಾನು ಆ ಎಂಡ್ ರಿಸಲ್ಟ್ ಏನಿದೆ, ಎಂಡ್ ಗೋಲ್ ಏನಿದೆ, ನಾವು ಏನು ಸೌಹಾರ್ದದಿಂದ ಜೀವನ ಮಾಡುವಂಥದ್ದು, ಶಾಂತಿಯುತವಾದ ಜೀವನ ಮಾಡುವಂಥದ್ದು, ಒಂದು ಒಂದು ಸಂತೋಷಕರವಾದಂತಹ ಜೀವನ ಮಾಡುವಂಥದ್ದು, ಇದನ್ನ ನೆನೆಸ್ಕೊಂಡು ಮಾಡಿದಾಗ, ಕ್ಷಮಿಸಕ್ಕೆ ಶುರು ಮಾಡಿದಾಗ, ಅವ್ರು ಮಾಡಿದಂತಹ ಕೆಲಸ ಕಾರ್ಯಗಳು ನಮಗೇನು ನೋವನ್ನು ತಂದಿದೆ, ಅದನ್ನೆಲ್ಲ ನಾವು ಮನಸ್ಸಿಗೆ ತಗೊಳ್ಳದೆ, ಕಷ್ಟ ಆದ್ರೂ ಸಹಿತ ಅವ್ರಿಗೆ ಕ್ಷಮೆ ಮಾಡುವಂತಹ ದೊಡ್ಡ ಗುಣ ಪಡ್ಕೊಂಡು ಅವ್ರನ್ನ ಕ್ಷಮಿಸಿ, ಸಾಧ್ಯ ಆದ್ರೆ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ನಾವು ಕ್ಷಮೆಯನ್ನ ಕೇಳಿ, ನಮ್ಮ ಈಗೋನ ದಾಟಿ, ಮತ್ತೆ ಹೇಳ್ತೀನಿ, ಈಗೋನ ದಾಟಿ ಮುಂದಕ್ಕೆ ಹೋಗ್ತೀವಿ. ಅದು ಪೇನ್ ಅಂತ ಹೇಳ್ತಾರೆ. ಅದು ಹೇಳೋದಕ್ಕೆ ಸುಲಭ, ಅದೆಷ್ಟು ಕಷ್ಟ ಆಗುತ್ತೆ ಒಬ್ಬ ಮನುಷ್ಯನಿಗೆ. ಬಟ್ ಅದನ್ನ ದಾಟಿ ಹೋದಾಗ ಸಿಗುವಂತಹ ಒಂದು ಫಲಿತಾಂಶ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಅದು ನಮಗೆ ಪರ್ಮನೆಂಟ್ ಸೊಲ್ಯೂಷನ್, ಶಾಶ್ವತವಾದಂತಹ ಒಂದು ಫಲಿತಾಂಶವನ್ನು ತಂದು ಕೊಟ್ಬಿಟ್ಟಿರುತ್ತೆ. ಯಾವುದು ಅಷ್ಟು ಒಂದು ನೋವನ್ನ ನಾವೇನು ಅನುಭವಿಸಿದೀವಿ, ಆ ಪ್ರೋಸೆಸ್ ಅಲ್ಲಿ ಅದನ್ನ ಗಳಿಸಕ್ಕೋಸ್ಕರ, ಅದು ತ್ಯಾಗ ಇರಬಹುದು, ಅಡ್ಜಸ್ಟ್ಮೆಂಟ್ ಇರಬಹುದು, ಕ್ಷಮೆ ಇರಬಹುದು, ಗ್ರಾಟಿಟ್ಯೂಡ್ ಇರಬಹುದು, ಕೃತಜ್ಞತೆ ಇರಬಹುದು, ಇದೆಲ್ಲ ಮಾಡಿದಾಗ ನಮಗೆ ಆ ಫಲ ಸಿಕ್ಕಿರುತ್ತೆ. ಇದೆಲ್ಲ ಆಗಿರುತ್ತೆ ನಮ್ಮ ಜೀವನದಲ್ಲಿ, ಸಣ್ಣ ಪುಟ್ಟ ವಿಚಾರಗಳಲ್ಲಿ. ನಾವು ದೊಡ್ಡ ಮಟ್ಟದಲ್ಲೂ ಆಗಿರಬಹುದು. ಸರ್ ನಾವು ಅದಕ್ಕೆ ಹಿಂದಿನ ಕಾಲದಲ್ಲಿ ಹೇಳಿದ್ದು, ಕಷ್ಟಪಟ್ಟರೆ ಸುಖ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ. ಅದು ಹಾರ್ಡ್ ವರ್ಕ್ಗೂ ಸಂಬಂಧಪಡುತ್ತೆ, ಅಂದ್ರೆ ದೈಹಿಕ ಕ್ರಿಯೆಗೂ ಸಂಬಂಧಪಡುತ್ತೆ, ಮಾನಸಿಕ ಕ್ರಿಯೆಗೂ ಸಂಬಂಧಪಡುತ್ತೆ. ಓಕೆ, ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತಾರೆ, ಫ್ಯೂಜಿಮೆಟೋ ಜಿಮ್ನಾಸ್ಟಿಕ್ ಸಮ್ಮರ್ ಒಲಿಂಪಿಕ್ 1971. ಏನ್ ಮಾಡ್ತಾರೆ ಫ್ಯೂಜಿಮೆಟೋ ಜಿಮ್ನಾಸ್ಟಿಕ್ ಅಲ್ಲಿ? ಫ್ಯೂಜಿಮೆಟೋನವರು ಫೈನಲ್ಸ್ ಬರ್ತಾರೆ. ಫೈನಲ್ಸ್ ರೌಂಡ್ ಅಲ್ಲಿ ಜಿಮ್ನಾಸ್ಟಿಕ್ ಮಾಡುವಾಗ ಅವರಿಗೆ ಕಾಲಿಗೆ ಏಟು ಬಿದ್ದಿರುತ್ತೆ ಪ್ರಾಕ್ಟೀಸ್ ಸೆಷನ್ ಅಲ್ಲಿ. ಇದು ಫೈನಲ್ಸ್, ಗೋಲ್ಡ್ ಬೇಕೇ ಬೇಕು ಅವ್ರ ದೇಶಕ್ಕೆ. ಎಲ್ಲರೂ ಅವ್ರ ಟೀಮ್ ನೋಡ್ತಾ ಇರ್ತಾರೆ. ಅವ್ರ ಟೀಮ್ ಒಬ್ಬರೇ ಅಲ್ಲ, ಬೇರೆ ಬೇರೆ ಇವೆಂಟ್ಸ್ ಅಲ್ಲಿ ಇರೋರು ಕೂಡ ಇವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಯಾಕಂದ್ರೆ ಇವರೊಂದೇ ಒಂದು ಆಶಾ ಕಿರಣ ಅವರಿಗೆ, ಅವರ ದೇಶಕ್ಕೆ ಗೋಲ್ಡ್ ತರಕ್ಕೆ ಫೈನಲ್ಸ್ ಇದ್ದಾರೆ. ಆದರೆ ಫ್ಯೂಜಿಮೆಟೋ ಅವರಿಗೆ ಕಾಲು ಹುಳುಕಿದೆ. ಜಿಮ್ನಾಸ್ಟಿಕ್ ಅಲ್ಲಿ ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರೋ ತರ ದೈಹಿಕವಾಗಿ ಕಸರತ್ತು ಮಾಡ್ಬೇಕಾಗತ್ತೆ.
ಮಾನಸಿಕವಾಗಿ ಸ್ಟ್ರಾಂಗ್ ಆಗಿದ್ರು ದೈಹಿಕ ಬಾಡಿನ ಉಪಯೋಗಿಸ್ಬೇಕಾಗುತ್ತೆ, ನಾವು ದೇಹನ ಉಪಯೋಗಿಸ್ಬೇಕಾಗುತ್ತೆ. ಆ ಪಲ್ಟಿಗಳನ್ನ ಹೊಡಿಯೋಕ್ಕೆ, ಆ ಸಮ್ಮರ್ ಸಾಲ್ಟ್ನ ಹೊಡಿಯೋದಕ್ಕೆ, ಆ ಫ್ಲಿಪ್ಗಳನ್ನ ಮಾಡೋದಕ್ಕೆ, ಆ ಜಂಪ್ಗಳನ್ನ ಮಾಡೋದಕ್ಕೆ, ರೊಟೇಷನ್ ಮಾಡೋದಕ್ಕೆ. ಆಗಿರುವಾಗ ಕಾಲು ನೋವ್ತಾ ಇದೆ. ಅದು ಅವರು ಅದ್ಭುತವಾದ ಒಂದು ಪ್ರದರ್ಶನ ಮಾಡ್ತಾರೆ. ಅದ್ಭುತವಾದ ಪ್ರದರ್ಶನ ಮಾಡಿ ಕೊನೆಗೆ ಆ 3 ಫ್ಲಿಪ್ಗಳನ್ನ ಹೊಡಿತಾರೆ. ಹೊಡೆದು ಲ್ಯಾಂಡ್ ಆಗ್ತಾರೆ ಪರ್ಫೆಕ್ಟ್ ಆಗಿ. ಎಲ್ಲರೂ ಚಪ್ಪಾಳೆ ಹೊಡಿತಾರೆ. ಅದರಿಂದ ಅಧಿಕ ಒಂದು ಅಂಕಗಳನ್ನ ಪಡೆದು ಆಗ ಅವರು ಗೋಲ್ಡ್ ನ ಸಂಪಾದಿಸ್ತಾರೆ. ಆಗ ಪ್ರೆಸಿಪಟರ್ ಎಲ್ಲ ಓಡ್ ಬಂದು ಕೇಳ್ತಾರೆ, ಹೇಗ್ ಸಾಧನೆ ಮಾಡಿದ್ರಿ ನೀವು? ಇಷ್ಟೆಲ್ಲ ನೋವಿದೆ, ಪ್ರಾಣ ತಿನ್ನುವಂತ ನೋವು, ಹೇಗ್ ಮಾಡಕ್ ಸಾಧ್ಯ? ಇವ್ರು ಹೇಳ್ತಾರೆ ರಿಜಿಮೆಟ್ ಅವರು, ಎಸ್, ಒಂದು ಚಾಕುನ ಪದೇ ಪದೇ ಮಂಡಿಯೊಳಗೆ ಹಾಕಿ ತಿವಿದ್ರೆ ಹೇಗಿರುತ್ತೆ ಅಷ್ಟು ನೋವಿದೆ ನನಗೆ, ಅಷ್ಟು ನೋವಿದೆ. ಆದ್ರೆ ನನ್ನ ಗಮನ ಗೋಲ್ಡ್ ಮೆಡಲ್, ಮೆಡಲ್ ಕಡೆ. ಗೋಲ್ಡ್ ಮೆಡಲ್, ನನ್ನ ಗುರಿ, ನನ್ನ ಗುರಿ. ಅವ್ರಿಗೂ ಈಸಿ ಆಗ್ತಿತ್ತು, ಆಳ ನಾನು ಇಂಜೂರ್ಡ್ ಆಗಿದ್ದೀನಿ, ನನ್ನ ಕೈಲಿ ಆಗಲ್ಲ ಅಂತ ಹೇಳಕ್ಕೆ. ಯಾಕಂದ್ರೆ ಮೊದಲಿಗೆ ತಲೆ ಬರೋದೇನಪ್ಪಾ ಅಂತ ಹೇಳಿದ್ರೆ, ನಮ್ಗೇನಾದ್ರೂ ತೊಂದರೆ ಆದಾಗ ನಾವಲ್ಲಿ ಭಾಗವಹಿಸಕ್ಕಾಗತ್ತೆ, ನಾವು ಗೆಲ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಉತ್ತಮ ಪ್ರದರ್ಶನ ಕೊಡ್ತೀನಾ ಆ ಮಟ್ಟದಲ್ಲಿ ಅನ್ನೋ ತರ ಒಂದು ಸ್ವಾನುಮಾನ ಶುರುವಾಗ್ಬಿಟ್ಟಿರುತ್ತೆ. ಅದು ನಿಜ ಕೂಡ. ಕಾರ್ಯಕ್ಷಮತೆ ಏನಿದೆ ನಮ್ದು, ಆ ಪರ್ಫಾರ್ಮೆನ್ಸ್ ಎಫೆಕ್ಟಿವ್ನೆಸ್ ಕಡಿಮೆ ಇರುತ್ತೆ. ಅದೆಲ್ಲ ಇದೆ, ಅದನ್ನೆಲ್ಲ ಅವ್ರು ಓವರ್ಕಮ್ ಮಾಡಿ ಕೇವಲ ಕೇವಲ ಗುರಿಯ ಕಡೆ ಫೋಕಸ್ ಮಾಡಿದಾಗ ಅವ್ರು ಗೆಲ್ತಾರೆ ಸ್ನೇಹಿತರೆ. ಅತ್ಯುತ್ತಮವಾದಂತಹ ಒಂದು ಅದ್ಭುತವಾದಂತಹ ಒಂದು ಉದಾಹರಣೆ, ತುಂಬಾ ಸ್ಫೂರ್ತಿ ಕೊಡುತ್ತೆ. ಹಾಗೆ ಪ್ರಾಕ್ಟೀಸ್ 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 ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಅಭ್ಯಾಸ ಮಾಡ್ಬೇಕು, ಅಭ್ಯಾಸ ಮಾಡ್ಬೇಕು, ಅಭ್ಯಾಸ ಮಾಡ್ಬೇಕು, ಅಭ್ಯಾಸ ಮಾಡ್ತಾನೇ ಇರ್ಬೇಕು. ಏನಕ್ಕೆ ಅಭ್ಯಾಸ ಮಾಡ್ಬೇಕು? ಯಾಕೆ ಅಂತ ಹೇಳಿ ನಾವು ಈ ಹಿಂದೆ ಮಾಡದೇ ಇರುವಂತಹ ಯಾವುದೋ ಒಂದು ಕ್ರಿಯೆನ ಅಥವಾ ಒಂದು ಗುರಿನ ಹಿಂದೆ ಸಾಧಿಸಕ್ಕಾಗದೇ ಇರೋವಂಥದ್ದನ್ನ ಸಾಧಿಸಕ್ ಹೋಗ್ತಾ ಇದೀವಿ. ಅದರರ್ಥ ನಾವು ಹಾಕ್ಲೇಬೇಕಾಗತ್ತೆ. ಅದಕ್ಕೆ ಅದೇನ್ ಡಿಮ್ಯಾಂಡ್ ಮಾಡುತ್ತೆ ನಮ್ಮಿಂದ? ಅದು ಪರಿಶ್ರಮ ಇರಬಹುದು, ಅಥವಾ ಪ್ರಯತ್ನ ಇರಬಹುದು, ಅಥವಾ ಥಿಂಕಿಂಗ್ ಔಟ್ ಆಫ್ ದಿ ಬಾಕ್ಸ್ ಅಂತ ಹೇಳ್ತಾರಲ್ಲ, ಬೇರೆ ಬೇರೆ ಇನೋವೇಷನ್ ಇರಬಹುದು. ಎಲ್ಲ ಏನೇನ್ ಸಾಧ್ಯ ಇದೆ ಯಾವ್ಯಾವ ಆಂಗಲ್ ಅಲ್ಲಿ ಅದನ್ನೆಲ್ಲ ನಾವು ಹಾಕಲೇಬೇಕು. ಹಾಕ್ಬೇಕು ಅಂದ್ರೆ ಅದು ಕೇವಲ ಅಭ್ಯಾಸ ಮಾಡಿದ್ರೆ ಮಾತ್ರ ಸಾಧ್ಯ. ಇವಾಗ ಏನ್ ನಾವು ಕಲಿತಾ ಇದ್ದೀವಿ ಅದನ್ನ ಪದೇ ಪದೇ ಅಭ್ಯಾಸ ಮಾಡಿದ್ರೇನೆ ನಮಗೆ ರಿಸಲ್ಟ್ ಸಿಗ್ತಾ ಹೋಗೋದು. ಒಂದ್ಸಾರಿ ಕಲ್ತ್ಬಿಟ್ಟು ಬಿಟ್ರೆ ಆಗಲ್ಲ. ಈಗ ಬಿಲ್ ಬ್ರಾಡ್ಲಿ, US ಸೆನೆಟರಿ ಅಂಡ್ ಬಾಸ್ಕೆಟ್ ಬಾಲ್ ಗೋಲ್ಡ್ ಮೆಡಲಿಸ್ಟ್ ಒಲಿಂಪಿಕ್ ಅಲ್ಲಿ, ಅವ್ರ ಕಥೆಯಲ್ಲೂ ಅದೇ ಆಗೋದು. ಅವರು US ಸೆನೆಟರಿ ಆದ್ರೂ ಕೂಡ ಒಂದು ಆ ಏನೋ ಅವರ US ಪಾರ್ಲಿಮೆಂಟ್ ಅಲ್ಲಿ ಒಂದು ಸ್ಥಾನವನ್ನು ಹೊಂದಿದ್ರು ಕೂಡ, ಅದಕ್ಕೆ ಮುಂಚೆ ಬಾಸ್ಕೆಟ್ ಬಾಲ್ ಗೋಲ್ಡ್ ಮೆಡಲಿಸ್ಟ್ ಆಗ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ನೇಹಿತರೆ, ಅವ್ರದ್ದೊಂದು ಚಿಕ್ಕ ಎಕ್ಸಾಂಪಲ್ ತಗೋತೀನಿ. ಯಾಕೆ ಅವರು ಗೋಲ್ಡ್ ಮೆಡಲ್ನ ಗೆಲ್ತಾರೆ ಅಂತ ಎಲ್ಲರೂ ಅನಲೈಸ್ ಮಾಡಿದಾಗ, ಪದೇ ಪದೇ ಅವರೇ ಯಾಕೆ ವಿನ್ ಆಗ್ತಾರೆ ಅಂತ ಹೇಳಿದಾಗ, ಅವರ ಟೀಮ್ಗೆ ವಿನ್ ಮಾಡ್ತಾರೆ ಅಂತ ಹೇಳಿದಾಗ, ಅವರ ಒಂದು ಹ್ಮ್ ಜೀವನ ಗಮನಿಸಿದಾಗ ಚಿಕ್ಕ ವಯಸ್ಸಿಂದ ಅವ್ರು ಏನ್ ಮಾಡ್ತಾ ಇರ್ತಾರೆ, ಒಂದು ಗುಣ ಇಟ್ಕೊಂಡಿರ್ತಾರೆ. ಬಾಸ್ಕೆಟ್ ಬಾಲ್ನ ದಿನಕ್ಕೆ 4 ಗಂಟೆ ಪ್ರಾಕ್ಟೀಸ್ ಮಾಡ್ಬೇಕು. ಯಾವುದೇ ಕ್ರೀಡೆ ಆದ್ರೂ ಜನ ಇವತ್ತು ಒಲಿಂಪಿಕ್ ಹೋಗೋರೆಲ್ಲರೂ ಸಹಿತ ಹಲವಾರು ಸಾವಿರ ಗಂಟೆಗಳ ಪ್ರಯತ್ನ ಮಾಡ್ತಾ ಇರ್ತಾರೆ. ನಿಮ್ಗೆ ಗೊತ್ತಿರೋ ಹಾಗೆ ಒಲಿಂಪಿಕ್ ಏನು 5 ಅಥವಾ 6 ವರ್ಷಕ್ಕೆ ಏನೋ ಬರುತ್ತೆ. ಆ 6 ವರ್ಷಗಳ ಪರಿಶ್ರಮ ಇರುತ್ತೆ. ಅಂದ್ರೆ ಪ್ರತಿದಿನ ಈತ ಬಾಸ್ಕೆಟ್ ಬಾಲ್ನ 4 ಗಂಟೆ ಆಡ್ಲೇಬೇಕು. ಅಥವಾ ಆರ್ಚರಿ ಅವ್ರು ಕಲಿತಾರೆ ಅಂತ ಹೇಳಿದ್ರೆ ಅವರೊಂದು 3,000 ಶೂಟ್ ಮಾಡ್ಬೇಕು. ರೈಫಲ್ ಅಂದ್ರೆ ಅವರೊಂದು 3,000 ಶೂಟ್ ಮಾಡ್ಬೇಕು ಪ್ರತಿದಿನ, ಅಲ್ವಾ? ಅದೇ ರೀತಿ ಅವರು 4 ಗಂಟೆ ಪ್ರಾಕ್ಟೀಸ್ ಮಾಡಬೇಕು, ಮಾಡ್ತಾರೆ. ಆದ್ರೆ ಇವರಲ್ಲಿರೋ ಒಂದು ವಿಶೇಷವಾದ ಗುಣ ಇವ್ರನ್ನ ಬೇರೆ ವ್ಯಕ್ತಿಯನ್ನಾಗಿ ಮಾಡುತ್ತೆ. ಏನ್ ಗುಣ ಅಂತ ಹೇಳಿದ್ರೆ, ಎಲ್ಲಾರು ಪ್ರಾಕ್ಟೀಸ್ಗೆ ಅಂದ್ರೆ ಇವರ ಟೀಮ್ ಮೇಟ್ಸ್ ಎಲ್ಲ ಆ ಒಂದು ಅಭ್ಯಾಸದ ಸೆಷನ್ಗೆ ಬರೋಕೆ ಮುಂಚೆ 15 ನಿಮಿಷ ಮುಂಚೆ ಇವ್ರು ಇರ್ತಾರೆ. ನೋಡಿ ಅವರ ಮನೋಭಾವ. ಮತ್ತೆ ಎಲ್ಲಾರು ಹೋದ್ಮೇಲೆ 15 ನಿಮಿಷ ಆದ್ಮೇಲೆ ಇವ್ರು ಹೊರಡ್ತಾರೆ. ಎಲ್ಲ ಕೇಳ್ತಾರೆ, ಯಾಕೆ ಈ ತರ ಮಾಡ್ತೀಯ ಅಂದಾಗ, 15 ನಿಮಿಷ ನಾನೇನ್ ಬರ್ತೀನಿ, ನನಗೆ ಹೆಚ್ಚಿನ ಪ್ರಾಕ್ಟೀಸ್ ಮಾಡಕ್ ನನಗೆ ಅವಕಾಶ ಸಿಗತ್ತೆ. ಮತ್ತೆ 15 ನಿಮಿಷ ಆದ್ಮೇಲೆ, ಪ್ರಾಕ್ಟೀಸ್ ಸೆಷನ್ ಆದ್ಮೇಲೆ ನಾನು ಯಾವುದೋ ಒಂದು ಕೊರತೆ ಇರುತ್ತೆ, ಅದನ್ನ ನಾನು ಕರೆಕ್ಷನ್ ಮಾಡ್ಕೊಳ್ತೀನಿ. 15 ನಿಮಿಷ ಇದ್ಬಿಟ್ಟು
ನೋಡಿ, ಎಷ್ಟು ಅದ್ಭುತವಾದಂತಹ ಒಂದು ಯೋಚನೆ. ಒಂದ್ ಕಡೆ ಬಂದ್ರೆ ಯಾ ಅದಕ್ಕೆ ಅವರು ಒಲಿಂಪಿಕ್ ಮೆಡಲ್ನ ಗೆಲ್ಲೋದು. ಸೊ ಸಾಧಕರು ತುಂಬಾ ವಿಭಿನ್ನವಾಗಿರ್ತಾರೆ ಬೇರೆಯವ್ರಿಗಿಂತ. ಮತ್ತೆ ಕದ್ದು ಗುಡಿಸ್ತಾ ಇದ್ದೆ ಮಲ್ಕೊ ಯಾ ಅಲ್ಲಿ ಮಲ್ಕೊ ಕ್ಲಿಯರ್? ಕ್ಲಿಯರ್? Clear, sir. Clear, sir. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಇನ್ನೊಂದೇನು ಹೇಳ್ತಾರೆ, 10 ಟೈಮ್ಸ್ ಪರ್ಫೆಕ್ಟ್ಲಿ. ಇದಂತೂ ನನಗೂ ಇದು ತುಂಬಾನೇ ಇಷ್ಟ ಆಗಿರುವಂತಹ ಎಕ್ಸಾಂಪಲ್. ಇನ್ನೊಂದು, ಇಫ್ ಐ ಮಿಸ್ ಎ ಡೇ, ಇವತ್ತು ನಾನು ಅಭ್ಯಾಸ ಮಾಡುವಾಗ ಒಂದಿನ ಮಾಡಲಿಲ್ಲ ಅಂದ್ರೆ, ಐ ನೋ ಇಟ್, ನನಗೆ ಗೊತ್ತು ನಾನು ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಇಫ್ ಐ ಮಿಸ್ 2 ಡೇಸ್, ಮೈ ಮ್ಯಾನೇಜರ್ ನೋಸ್ ಇಟ್. ನಾನು 2 ದಿನ ಮಾಡಲಿಲ್ಲ ಅಂದ್ರೆ ನನ್ಗೆ ಯಾರು ಹೇಳ್ಕೊಡ್ತಾರೆ, ಗುರುಗಳು, ಮೆಂಟರ್, ಟ್ರೈನರ್, ಅವರು ಗೊತ್ತಾಗ್ಬಿಡುತ್ತೆ ನೀನ್ ಮಾಡ್ತಾ ಇಲ್ಲ ಅಂತ. ಅವ್ರು ನನ್ನ ನೋಡಿದ ತಕ್ಷಣ, ನೀನ್ ರೆಗ್ಯುಲರ್ ಆಗಿ ಮಾಡ್ತಾ ಇಲ್ಲ ನೋಡು, ಏನೋ ತಪ್ಪಾಗ್ತಾ ಇದೆ ಅಂತ ಕಂಡಿಡ್ಕೊಂಡ್ಬಿಡ್ತಾರೆ. ಬಟ್ ಇಫ್ ಐ ಮಿಸ್ 3 ಡೇಸ್, ಮೈ ಆಡಿಯನ್ಸ್ ನೋ ಇಟ್. 3 ದಿನ ನಾನು ಕಂಟಿನ್ಯೂಸ್ ಆಗಿ ಮಿಸ್ ಮಾಡ್ತೀನಿ ನನ್ನ ಅಭ್ಯಾಸನ ಅಂತ ಹೇಳಿದ್ರೆ, ನನ್ನ ಆಡಿಯನ್ಸ್, ಶ್ರೋತೃಗಳು ಅಥವಾ ಪ್ರೇಕ್ಷಕರು ಏನಂತಾರೆ ಹೇಳ್ಬೋದು, ಅವ್ರು ಗೊತ್ತಾಗ್ಬಿಡುತ್ತೆ, ಇವ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡಿಲ್ಲ, ಎಲ್ಲೋ ಮಿಸ್ ಹೊಡಿತಾ ಇದೆ, ಯಾವಾಗ್ಲೂ ನುಡ್ಸೋ ತರ ನುಡಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಆಂಡ್ರೆ ಪ್ರವೀಣ್, ಪಿಯಾನಿಸ್ಟ್ ಮತ್ತೆ ಕಂಪೋಸರ್, ಫೇಮಸ್ ಪಿಯಾನಿಸ್ಟ್ ಮತ್ತೆ ಕಂಪೋಸರ್. ಅಂದ್ರೆ ಅರ್ಥ, ಆ ಪ್ರಾಕ್ಟೀಸ್ ಅನ್ನೋದು ಇದೆಯಲ್ಲ, ಅದು ಅತ್ಯಂತ ಮುಖ್ಯ, ಅತ್ಯಂತ ಮುಖ್ಯ. ನಾನು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ನಾವು ಕೇಳಿದೀವಿ. ಆ ಅಭ್ಯಾಸ, ಸತತವಾದ ನಿರಂತರವಾದ ಅಭ್ಯಾಸವನ್ನು ಮಾಡಿದಾಗಲೇ ನಮಗೆ ಜೀವನದಲ್ಲಿ ಏನಾದ್ರೂ ಸಾಧಿಸಕ್ಕಾಗೋದು ಅನ್ನೋದು ಒಂದು ಉತ್ತಮ ನಿದರ್ಶನ. ನಮ್ಮ ಆಂಡ್ರೆ ಪ್ರವೀಣ್, ದ ಗ್ರೇಟ್ ಪಿಯಾನಿಸ್ಟ್ ಅಂಡ್ ಕಂಪೋಸರ್. ಓಕೆ, ಸೊ ವಾಟ್ ಎವರ್ ಇಟ್ ಟೇಕ್ಸ್. ಇನ್ನೊಂದು ಎಕ್ಸಾಂಪಲ್, ಇವತ್ತೆಲ್ಲ ಹೆಚ್ಚು ಎಕ್ಸಾಂಪಲ್ಸ್ ಇರುತ್ತೆ. ದಟ್ ಈಸ್ ವಾಟ್ ವಿ ರಿಕ್ವೈರ್ ಆಕ್ಚುಲಿ. ದಟ್ಸ್ ವಾಟ್ ವಿ ವಾಂಟ್ ಸಮ್ ಕೈಂಡ್ ಆಫ್ ಮೋಟಿವೇಶನ್. ವಾಟ್ ಎವರ್ ಇಟ್ ಟೇಕ್ಸ್. ಜಾನ್ ರಿಯಲ್ ಎಸ್ಟೇಟ್ ಫ್ರಾಂಚೈಸ್ ಕಾನ್ಸೆಪ್ಟ್ ಅವರ ವಿಚಾರದಲ್ಲಿ ತಗೊಂಡಾಗ, ಅವರು ರಿಯಲ್ ಎಸ್ಟೇಟ್ ಅಂದ್ರೆ ತುಂಬಾ ಇಷ್ಟ. ರಿಯಲ್ ಎಸ್ಟೇಟ್ ಅಲ್ಲಿ ನಾನೇನೋ ಬಿಸ್ನೆಸ್, ನನಗೂ ಒಂದು ಕಲೆ ಇದೆ, ನಾನು ಮಾಡಿ ಅದನ್ನ ಹೆಚ್ಚು ಹಣನ ಸಂಪಾದಿಸಬಹುದು ಅಂತ ಅವ್ರಿಗೆ ಗೊತ್ತು. ಯಾಕಂದ್ರೆ ರಿಯಲ್ ಎಸ್ಟೇಟ್ ಅಲ್ಲಿ ಕಮಿಷನ್ಸ್ ಏನ್ ಸಿಗತ್ತೆ, ಅದು ಹೆಚ್ಚಿನ ಇನ್ಕಮ್ನ, ಆದಾಯನ ತಂದ್ಕೊಡುತ್ತೆ. ಹಾಗಾಗಿ ಅವರು ಆ ಕ್ಷೇತ್ರದಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಅದನ್ನ ಶುರು ಮಾಡಬೇಕು ಅಂತ ಒಂದು ಹೊಸ ಕಲ್ಪನೆ ಜೊತೆಗೆ ಬರ್ತಾರೆ. ಏನಂದ್ರೆ ಫ್ರಾಂಚೈಸ್ ಕಲ್ಪನೆ ಅಂದ್ರೆ, ಇವ್ರದೊಂದು ಕಂಪನಿ ರೀಮ್ಯಾಕ್ಸ್ ಅಂತ ಏನ್ ಮಾಡ್ತಾರೆ, ಬೇರೆ ಬೇರೆ ಮನೆಯಲ್ಲಿ ದೊಡ್ಡ, ಬಾರ ಒಳಗೆ ಆ ಯಾರು ಬರುತ್ತೆ. ಮ್ಯೂಟ್ ಮಾಡ್ತಾ ಇದ್ದೀನಿ ನಾನು. ಯಾ ಓಕೆ, ಬೇರೆ ಬೇರೆ ಆ, ದೊಡ್ಡ ದೊಡ್ಡ ಪ್ಲೇಯರ್ಸ್, ಆಲ್ರೆಡಿ ರಿಯಲ್ ಎಸ್ಟೇಟ್ ಆರ್ಗನೈಸೇಷನ್ಸ್ ಇರುತ್ತೆ, ಸಂಸ್ಥೆಗಳೇನಿರ್ತವೆ, ಅವ್ರ ಹತ್ರ ಎಲ್ಲ ಹೋಗ್ತಾರೆ. ನನ್ನೊಂದು ಮಾಡೆಲ್ ಇದೆ, ನೀವು ನನ್ನ ಜೊತೆ ಕೈ ಜೋಡಿಸಿ ಫ್ರಾಂಚೈಸ್ ಆಗಿ ಸೇರಿದಾಗ ಏನಾಗತ್ತೆ, ನೀವು ನಾವು ಒಟ್ಟಿಗೆ ಮಾಡಿದಾಗ, ನನ್ನ ಒಂದು ಮೆಥಡಾಲಜಿನ ಫಾಲೋ ಮಾಡಿದಾಗ ನಾವು ಹೆಚ್ಚಿನ ಮಟ್ಟದಲ್ಲಿ ಸೇಲ್ಗಳನ್ನ ಮಾಡ್ಬೋದು ಮತ್ತು ಹೆಚ್ಚು ಲಾಭಗಳನ್ನ ಗಳಿಸ್ಬೋದು ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವರೆಲ್ಲ ನಗ್ತಾರೆ, ಏನೋ ಹೇಳ್ತಾ ಇದೀಯಪ್ಪ ನೀನು, ನಾವು ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ, ನಮ್ಮ ಇನ್ಕಮ್ಮು ಇಷ್ಟು $1,000,000 ಇದೆ, ನೀನ್ ಈಗ ತಾನೇ ಬಂದಿರೋನು, ನಿನ್ ಜೊತೆ ನಾನು ಸೇರ್ಕೊಳ್ಬೇಕಾದ ಅವಶ್ಯಕತೆ ಏನು? ನನಗೆ ಅವಶ್ಯಕತೆ ಇಲ್ಲ, ನಾನು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತೀನಿ. ಇವನು ಹೇಳ್ತಾನೆ, ಇಲ್ಲ, ಇಡೀ ಅಮೆರಿಕಾನ ನಾವು ಫೋಕಸ್ ಮಾಡಬಹುದು. ಸೊ ಬೇರೆ ಬೇರೆ ರೀಜನ್ ನಲ್ಲಿ ನಾವು ಬೇರೆ ಬೇರೆ ಫ್ರಾಂಚೈಸ್ನ ಇಟ್ಕೊಂಡಾಗ ಆ ಮಾಡೆಲ್ ನಮ್ಗೆ ವರ್ಕ್ ಆಗತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ. ಅಫ್ಕೋರ್ಸ್ ಇದು ವರ್ಕ್ ಆಗೋ ಮಾಡಲೇ, ಬಟ್ ಜನ, ಅವನ ಕ್ರೆಡಿಬಿಲಿಟಿ ಇರಲ್ಲ. ಅವನು ಈಗಾಗಲೇ ಏನಂತಾರೆ, ಆ ಕ್ಷೇತ್ರದಲ್ಲಿ ಇರುವಂತಹ ಹೊಸಬನಾದ್ರಿಂದ ಜನ ಅವನ್ನ ಎನ್ಕರೇಜ್ ಮಾಡೋದಿಲ್ಲ. ಬಟ್ ಆತ ಬಿಡೋದಿಲ್ಲ, ನಿರಂತರ ಪ್ರಯತ್ನ ಮಾಡ್ತಾನೆ ಇರ್ತಾನೆ. ಮಾಡಿ ಮಾಡಿ ಕೊನೆಗೆ 5 ವರ್ಷಗಳ ನಂತರ ಅವನೊಂದು ದೊಡ್ಡ ಕಂಪನಿ ಆಗ್ತಾನೆ. ಅದೇ ದೊಡ್ಡ ದೊಡ್ಡ ಕಂಪನಿಗಳು ಏನಿದ್ವು, ರಿಯಲ್ ಎಸ್ಟೇಟ್ ಸಂಸ್ಥೆಗಳು, ಅವೆಲ್ಲ ಇವನಿಗೆ ಫ್ರಾಂಚೈಸ್ ಆಗುತ್ತೆ. ಅವನಿಗೆ 1,500 ಸೇಲ್ಸ್ ಎಕ್ಸಿಕ್ಯೂಟಿವ್ ನ ಅಪಾಯಿಂಟ್ಮೆಂಟ್ ಮಾಡ್ಕೊತಾನೆ, ಮತ್ತು $100 million ಅವನ ಇನ್ಕಮ್, ಬರೀ ಕಮಿಷನ್ ಅಲ್ಲೇ ಇನ್ಕಮ್ ಬರುತ್ತೆ. ಕಾರಣ
ಅವನ ಸತತವಾದಂತಹ ಅಭ್ಯಾಸ ಮತ್ತು ನಂಬಿಕೆ. ನಾನು ಇದನ್ನ ಸಾಧಿಸ್ತೀನಿ ಅಂತ. ಹಾಗನ್ಬಿಟ್ಟು ಅವನು ಕೂತ್ಕೊಂಡು ಅದನ್ನೆಲ್ಲ ಸಾಧನೆ ಮಾಡಿಲ್ಲ. ಪ್ರತಿದಿನ ಅವನು ಒಬ್ಬೊಬ್ಬ ರಿಯಲ್ಟರ್ ಹತ್ರ ಹೋದ, ಒಬ್ಬೊಬ್ಬ ರಿಯಲ್ ಎಸ್ಟೇಟ್ ಏಜೆನ್ಸಿ ಹತ್ರ ಹೋದ, ದಿನಾ ಕೇಳಕ್ ಶುರು ಮಾಡ್ದ, ದಿನಾ ಕೇಳಕ್ ಶುರು ಮಾಡ್ದ, ದಿನಾ ಕೇಳಕ್ ಶುರು ಮಾಡ್ದ. ಅಲ್ಲಿಂದ ಸೋಲುಗಳು, ವೈಫಲ್ಯಗಳು, ಮತ್ತೆ ರಿಜೆಕ್ಷನ್ಗಳು ಎಲ್ಲ ಆಗ್ತಾ ಇರುತ್ತೆ. ಬಟ್ ಅವನು ನಂಬಿಕೆಯನ್ನ ಬಿಡ್ಲಿಲ್ಲ. ಅವನದನ್ನ ನಿರಂತರವಾಗಿ ಮಾಡ್ತಾನೆ ಹೋದಾಗ ಕೊನೆಗೊಂದು ದಿನ ಅವ್ರಿಗೂ ಅರ್ಥ ಆಗ್ತಾ ಹೋಗುತ್ತೆ, ಓಕೆ ಇವನ್ ಬರ್ತಾನೆ ಇದಾನೆಲ್ಲ, ಏನಿರ್ಬೋದು ಇವನಲ್ಲಿ, ಏನೋ ಇರಬೇಕು, ಸತ್ವ ಇರಬೇಕು ನಿಜವಾಗ್ಲೂ, ಇಲ್ಲಾಂದ್ರೆ ಇಷ್ಟು ನಿರಂತರತೆಯಿಂದ ಬಂದು ಬಂದು ನಮ್ಮನ್ನ ಕಾಡ್ತಾ ಇದ್ದಾನಲ್ಲ ಅಂತ ಹೇಳಿ ಒಂದಿನ ಅವರು ಕೂಡ ಮನಸ್ಸು ಚೇಂಜ್ ಆಗುತ್ತೆ. ವೈ ಆಮ್ ಸೇಯಿಂಗ್ ದಿಸ್, ವೆನ್ ವಿ ಪುಟ್ ಎಫರ್ಟ್ಸ್ ಕಂಟಿನ್ಯೂಸ್ಲಿ, ಯೂನಿವರ್ಸಲ್ ಕೂಡ ಅದೇ ರೀತಿಯ ಒಂದು ಬದಲಾವಣೆ ಆಗುತ್ತೆ. ನಾವು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ರೆ ನಂಬಿಕೊಂಡು ಯೂನಿವರ್ಸ್ ನಮಗೆ ಒಂದಲ್ಲ ಒಂದಿನ ಏನ್ ಬೇಕೋ ಅದನ್ನ ಕೊಡುತ್ತೆ. ಮತ್ ಯಾವ ರೀತಿ ಕೊಡುತ್ತೆ? RAS ನ ಆಕ್ಟಿವೇಟ್ ಮಾಡುತ್ತೆ. ನಮಗೆ ಬೇಕಾಗಿರೋ ಸಂಪನ್ಮೂಲಗಳನ್ನ, ವ್ಯಕ್ತಿಗಳನ್ನ, ಅಂದ್ರೆ ನಮ್ಮ ಗುರಿಗೆ ಸಾಧಿಸ್ಕೊಳ್ಳಕ್ಕೆ ಸಹಾಯ ಮಾಡುವಂತಹ ಸಂಪನ್ಮೂಲಗಳನ್ನ, ವ್ಯಕ್ತಿಗಳನ್ನ, ಅಪಾರ್ಚುನಿಟಿಗಳನ್ನ ನಾವು ಈಗ ಕಾಣೋ ತರ ಮಾಡಿಬಿಡುತ್ತೆ. ಸೊ ದಟ್ ಈಸ್ ಒನ್ ಆಫ್ ದಿ ಗುಡ್ ಎಕ್ಸಾಂಪಲ್ಸ್. ನೆಕ್ಸ್ಟ್, ಪುಟಿಂಗ್ ಇನ್ ದ ಟೈಮ್. ಇವರೇನ್ ಹೇಳ್ತಾರೆ, ಬೆಸ್ಟ್ ಸೆಲ್ಲರ್ ಆಥರ್ ಸ್ಟೀಫನ್ ಕಿಂಗ್, ಟ್ಯಾಲೆಂಟ್ ಈಸ್ ಚೀಪರ್ ದೆನ್ ಟೇಬಲ್ ಸಾಲ್ಟ್. ಟ್ಯಾಲೆಂಟ್ ಏನಂತ ಹೇಳ್ತೀವಿ? ಟ್ಯಾಲೆಂಟ್ ಈಸ್ ಚೀಪರ್ ದೆನ್ ಟೇಬಲ್ ಸಾಲ್ಟ್. ವಾಟ್ ಸೆಪರೇಟ್ಸ್ ದಿ ಟ್ಯಾಲೆಂಟೆಡ್ ಇಂಡಿವಿಜುವಲ್ ಫ್ರಮ್ ದಿ ಸಕ್ಸಸ್ಫುಲ್ ಒನ್ ಇಸ್ ಎ ಲಾಟ್ ಆಫ್ ಹಾರ್ಡ್ ವರ್ಕ್. ಅವರು ಅದನ್ನೇ ಹೇಳ್ತಾ ಇದ್ದಾರೆ. ಟ್ಯಾಲೆಂಟ್ ಇದೆ ಅವನಿಗೆ, ತುಂಬಾ ಟ್ಯಾಲೆಂಟ್ ಇದೆಯಪ್ಪ ಅವನಿಗೆ, ಅವನ ಕುಶಲತೆ ಇದೆ, ನೈಪುಣ್ಯತೆ ಇದೆ, ಎಲ್ಲ ಓಕೆ ಫೈನ್. ಇಟ್ಕೊಂಡು ಏನು ಪ್ರಯತ್ನಗಳನ್ನ ಮಾಡಿಲ್ಲ ಅಂದ್ರೆ ಪ್ರಯೋಜನ ಇಲ್ಲ. ನಾನೊಬ್ಬ ಸಂಗೀತ ಕ್ಷೇತ್ರದಲ್ಲಿ ಅತ್ಯುನ್ನತ ಪಾಂಡಿತ್ಯವನ್ನು ಗಳಿಸಿದ್ದೀನಿ, ಟ್ಯಾಲೆಂಟ್ ಇದೆ, ಬಟ್ ಅದನ್ನ ನಾನು ಪ್ರತಿದಿನ ಅಭ್ಯಾಸ ಮಾಡಿದೆ. ಒಂದು 10 ವರ್ಷ ಆದ್ಮೇಲೆ ನನಗೆ ಟ್ಯಾಲೆಂಟ್ ಇದೆ ಅಂತ ಅನ್ಕೊಂಡು ಅದನ್ನ ಸ್ಟೇಜ್ ಮೇಲೆ ನಾನು ಪರ್ಫಾರ್ಮ್ ಮಾಡಕ್ ಹೋದಾಗ ಅಲ್ಲಿ ನಾನು ಸಕ್ಸಸ್ ಆಗೋ ಸಾಧ್ಯತೆ ತೀರಾ ಕಡಿಮೆ, ತೀರಾ ಕಡಿಮೆ. ಅದೇ ಒಬ್ಬ ವ್ಯಕ್ತಿ ಅಷ್ಟು ಪಾಂಡಿತ್ಯವನ್ನು ಗಳಿಸ್ತೇ ಹೋದ್ರು, ಮಾಸ್ಟ್ರಿನ ಗಳಿಸ್ತೇ ಹೋದ್ರು, ನಿರಂತರವಾಗಿ ಅಭ್ಯಾಸ ಮಾಡ್ತಾ 2 ವರ್ಷ ಅವನು ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡಿದ್ರೆ ಅದರಲ್ಲಿ ಬರುವಂತ ಔಟ್ಪುಟ್ ಬೇರೆ ತರ ಇರುತ್ತೆ. ಸೊ ಹಾಗಾಗಿ ಟ್ಯಾಲೆಂಟ್ ಬೇಕು, ಬೇಡ ಅಂತಿಲ್ಲ. ನಮ್ಗೊಂಥರ ಊಟಕ್ಕೆ ಉಪ್ಪು ಬೇಕಲ್ಲ ರುಚಿಗೆ, ಅಷ್ಟು ಬೇಕು. ಬಟ್ ಮಿಕ್ಕಿದ್ದೇನು? ಹಾರ್ಡ್ ವರ್ಕ್. ಹಾರ್ಡ್ ವರ್ಕ್ ಇಲ್ಲದೆ ನಮ್ಮ ಟ್ಯಾಲೆಂಟ್ ಏನು ಪ್ರಯೋಜನ ಇಲ್ಲ ಅಂತ ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಈಸ್ ಎ ಬೆಸ್ಟ್ ಸೆಲ್ಲಿಂಗ್ ಆಥರ್. ಅವ್ರದ್ದೆಷ್ಟೋ ಕಥೆಗಳು, ನಾವೆಲ್ಗಳು, ಹಾಲಿವುಡ್ ಸಿನಿಮಾಗಳು ಆಗಿದ್ದಾವೆ. ದೆನ್ ಕಮ್ಸ್, ಇಟ್ ಈಸ್ ಅಬೌಟ್ ಬಿಲ್ಡಿಂಗ್ ಮೊಮೆಂಟಮ್. ಎಸ್, ಮೊಮೆಂಟಮ್ ಅನ್ನೋದು ಅಂದ್ರೆ ಆವೇಗ. ಕೆಲಸ ನಾವು ಶುರು ಮಾಡಿದೀವಿ, ಬಟ್ ಆ ಮೊಮೆಂಟಮ್ನ ನಾವು ಮೇಂಟೈನ್ ಮಾಡಬೇಕು. ಆ ಆವೇಗ, ವಾಟ್ ಡಸ್ ಇಟ್ ಮೀನ್ ಬೈ ದಟ್? ಈಗಿನ್ನೇನು ಶ್ರಮ ಪಡ್ತಾ ಇದೀವಿ, ಒಂದು ಹಂತದಲ್ಲಿ ತೀರಾ ಆಗಲ್ಲ, ನನಗೆ ತೀರಾ ಆಗೋದಿಲ್ಲ ಅನ್ಸ್ಬಿಡುತ್ತೆ. ತೀರಾ ಆಗಲ್ಲ, ಇನ್ನಾಗಲ್ಲಪ್ಪ, ನನಗೆ ಯಾವುದೇ ಒಂದು ಹೋಪ್ಸ್ ಕಾಣ್ತಾ ಇಲ್ಲ, ಯಾವುದೇ ಒಂದು ಬೆಳಕು ಕಾಣಿಸ್ತಾ ಇಲ್ಲ, ನಾನು ಎಷ್ಟು ಶ್ರಮ ಪಟ್ಟರು ಅಷ್ಟೇ, ಇನ್ನು ನಾನು ಕೈ ಬಿಟ್ಬಿಡ್ತೀನಿ ಅನ್ನೋ ಒಂದು ಸ್ಥಿತಿಗೆ ಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಎಲ್ಲರಿಗೂ ಆಗತ್ತೆ, ಎಲ್ಲ ಸಾಧಕರು ಕೂಡ ಅದ ಹಾಗೇ ಆಗತ್ತೆ. ಆ ಸಮಯದಲ್ಲಿ ಈಗ ಹೇಗೆ ನಾಸಾದಲ್ಲಿ ರಾಕೆಟ್ ಬಿಟ್ಟಾಗ ಇಲ್ಲಿಂದ ಭೂಮಿಯಿಂದ ಹೋಗುವಾಗ ಒಂದು ಹಂತದವರೆಗೂ ಹೋಗುತ್ತೆ, ಅಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಇರುತ್ತೆ ನಮ್ಮ ಭೂಮಿಗೆ, ಅದರಿಂದ ಈಚೆ ಹೋಗ್ಬೇಕು. ಅದರಿಂದ ಈಚೆ ಹೋಗ್ಬೇಕು ಅಂತ ಹೇಳಿದ್ರೆ ಆ ಗ್ರಾವಿಟೇಷನಲ್ ಫೋರ್ಸು ಏನ್ ಮಾಡ್ಬೇಕು? ಅದನ್ನ ಈಚೆ ಅಂದ್ರೆ ಅದೊಂದು ತಡೆ ತರ, ಆ ತಡೆಯನ್ನ ದಾಟ್ಕೊಂಡು ನಾನು ಮುಂದೆ ಹೋಗ್ಬೇಕು ಅಂದ್ರೆ ಹೆಚ್ಚು ಫ್ಯೂಯಲ್ನ ಕನ್ಸ್ಯೂಮ್ ಮಾಡುತ್ತೆ ಅದು. ಯಾಕಂದ್ರೆ ಹೆಚ್ಚು ಶಕ್ತಿ, ಎಷ್ಟು ಎನರ್ಜಿ ಬೇಕಾಗತ್ತೆ ಆ ಹಂತದಲ್ಲಿ. ಅಲ್ಲಿವರೆಗೂ ಒಂದು ಸಮಸ್ಥಿತಿಲಿ ಹೋಗ್ತಾ ಇರುತ್ತೆ. ಬಟ್ ಆ ಲೇಯರ್ನ ಕ್ಲಿಯರ್ ಮಾಡ್ಕೊಂಡು ಮೇಲೆ ಹೋಗ್ಬೇಕು ಅಂತ ಹೇಳಿದ್ರೆ ರಾಕೆಟ್ ಏನ್ ಮಾಡುತ್ತೆ, ತನ್ನಲ್ಲಿರುವಂತ ಹೆಚ್ಚು ಫ್ಯೂಯಲ್ನ ಕನ್ಸ್ಯೂಮ್ ಮಾಡುತ್ತೆ. ಕನ್ಸ್ಯೂಮ್ ಮಾಡಿದಾಗ ಎಷ್ಟು ಎನರ್ಜಿ ಉತ್ಪತ್ತಿ ಆಗುತ್ತೆ, ಮತ್ತು ಅದು ಸುಲಭವಾಗಿ ಆ ಗ್ರಾವಿಟೇಷನಲ್ ಫೋರ್ಸ್ನ ದಾಟ್ಕೊಂಡು ಮುಂದಕ್ಕೆ ಹೋಗುತ್ತೆ. ಅಲ್ಲಿ ಮುಂದಕ್ಕೆ ಹೋಗಿದ ತಕ್ಷಣ ಏನಾಗುತ್ತೆ,
ಅಲ್ಲಿ ಅದರ ಜರ್ನಿ ತುಂಬಾನೇ ಸುಖಮಯವಾಗಿರುತ್ತೆ. ಅಲ್ಲಿ ಯಾವುದು ಎಫರ್ಟ್ ಹಾಕೋ ಅವಶ್ಯಕತೆ, ಅಷ್ಟು ಎಫರ್ಟ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಸೊ ಸ್ನೇಹಿತರೆ, ಆ ಒಂದು ಹಂತದಲ್ಲಿ ನಾವು ಹೆಚ್ಚು ಏನು ಶ್ರಮ, ಹೆಚ್ಚು ಹಣ, ಅಥವಾ ಹೆಚ್ಚು ನಮ್ಮ ಆ ಏನಂತಾರೆ ಹ್ಮ್ ನೆಮ್ಮದಿ ಅಂತನಾದ್ರೂ ಹೇಳ್ಬೋದು, ಅಥವಾ ನಮ್ಮ ಒಂದು ಕಂಫರ್ಟ್ ಝೋನ್ ಅಂತ ಇರಬಹುದು, ಅದನ್ನೆಲ್ಲ ನಾವು ನಿವಾರಿಸ್ಕೊಂಡು ಕಷ್ಟ ಆದ್ರೂ ಆ ಒಂದು ಹಂತದಿಂದ ಮೇಲೆ ಹೋಗ್ಬಿಟ್ರೆ ಆಮೇಲೆ ನಮಗೆ ಯಶಸ್ಸು ಶತಸಿದ್ಧ ಅಂತ ಈ ಒಂದು ಎಕ್ಸಾಂಪಲ್ ಇಂದ ತಿಳ್ಕೊಬಹುದು. ದೆನ್ ಕಮ್ ಇಟ್ಸ್ ಅಬೌಟ್ ಬಿಲ್ಡ್ ಆಯ್ತು, ಇದು ದಿಸ್ ಇಸ್ ರೈಟ್. ದೆನ್ ಎಕ್ಸ್ಟ್ರಾ ಪುಲ್, ಎಕ್ಸ್ಟ್ರಾ ಎಫರ್ಟ್, ವಿ ಸ್ಪೋಕ್ ಅಬೌಟ್ ದಟ್. ನೆಟ್ವರ್ಕ್ ಮಾರ್ಕೆಟಿಂಗು ಅಷ್ಟೇ. ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ನಾವು ಏನ್ ಮಾಡ್ತಾ ಇರ್ತೀವಿ, ಏನು ರಿಸಲ್ಟೇ ಬರೋದಿಲ್ಲ, ಏನು ಬರ್ತಾ ಇಲ್ಲ, ನಾನೇನೋ ಎಫರ್ಟ್ ಆಗ್ತಾ ಇರ್ತೀನಿ, ಯಾ ಆದ್ರೂ ಸಹಿತ ನನಗೆ ಬೇಕಾಗಿರುವಂತಹ, ನಾನು ಅನ್ಕೊಂಡಿರುವಂತಹ ಲಾಭವನ್ನು ಗಳಿಸ್ತಾ ಇಲ್ಲ, ಯಾ ಅಥವಾ ನನಗೆ ಬೇಕಾಗಿರುವಂತಹ ರೆವಿನ್ಯೂ ಜನರೇಟ್ ಆಗ್ತಾ ಇಲ್ಲ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾವು ನಿರಂತರತೆಯನ್ನು ಮೇಂಟೈನ್ ಮಾಡಿದಾಗ, ಅಂದ್ರೆ ಡೌನ್ ಲೈನ್ಸ್ ನ ಹೆಚ್ಚು 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 ಕ್ರಿಯೇಟ್ ಮಾಡ್ತಾನೆ ಇದ್ದ ಕಡೆ ಫೋಕಸ್ ಹಾಕಿದಾಗ, ಹೆಚ್ಚು ಸಮಯನ ಅವ್ರ ಜೊತೆ ಸ್ಪೆಂಡ್ ಮಾಡಿದಾಗ, ಎಷ್ಟು ಡೆಮೋಗಳನ್ನ ಕೊಟ್ಟಾಗ, ಅವರ ಕಷ್ಟ ಸುಖಗಳನ್ನ ತಿಳ್ಕೊಂಡಾಗ, ಅವರ ಬಳಿ ಹೋಗಿ ಅವರ ಸಮಸ್ಯೆಯನ್ನ ಆಲಿಸಿ, ಹೆಚ್ಚು ಬೇರೆ ಬೇರೆಯಾದ ರೀತಿಯಂತಹ ತಂತ್ರಗಳನ್ನ ನಾವು ಅಳವಡಿಸಕ್ಕೆ ಶುರು ಮಾಡಿದಾಗ ನಮ್ಗೇನಾಗತ್ತೆ, ಈಗ ನಮಗೆ ಅದರ ಲಾಭ ಸಿಗೋದಿಲ್ಲ, ಮುಂದೆ ಒಂದಿನ ಆ ಡೌನ್ ಲೈನ್ಸ್ ಅಲ್ಲಿ ಅವರು ಇನ್ನ ಎಷ್ಟೋ ಜನರನ್ನ ಸೃಷ್ಟಿ ಮಾಡ್ತಾರೆ, ಹೆಚ್ಚು ಹೆಚ್ಚು ಅವರು ಡೌನ್ ಲೈನ್ಸ್ ನ ಸೃಷ್ಟಿ ಮಾಡ್ತಾರೆ. ಅದೆಲ್ಲ ಕಾಂಪೌಂಡಿಂಗ್ ಆಗಿ ಮುಂದೆ ಒಂದಿನ ನಮಗೆ ಅದರ ಲಾಭ ತಂದುಕೊಡುತ್ತೆ. ಮೇ ಬಿ ಈಗ ಅದರ ಲಾಭ ಸಿಗದೇ ಇರಬಹುದು, ಬಟ್ ನಿರಂತರತೆಯಿಂದ ಮುಂದೆ ನಮಗೆ ಅದರ ಒಂದು ಪ್ರಯೋಜನ ಕಾಣ್ತಾ ಹೋಗುತ್ತೆ, ಫಲಿತಾಂಶ ಕಾಣ್ತಾ ಹೋಗುತ್ತೆ. ಯಾ ಹಾಗೆ. ಸೊ ನೆಕ್ಸ್ಟ್ ವಿ ಕಮ್ಸ್ ಟು ಗೋಯಿಂಗ್ ಥ್ರೂ ದಿ ಅಕ್ವರ್ಡ್ ಸ್ಟೇಜ್. ಎನಿಥಿಂಗ್ ವರ್ತ್ ಡೂಯಿಂಗ್ ವೆಲ್ ಇಸ್ ವರ್ತ್ ಡೂಯಿಂಗ್ ಬ್ಯಾಡ್ಲಿ ಇನ್ ದ ಬಿಗಿನಿಂಗ್. ಮಾರ್ಷಲ್ ಟರ್ಬರ್ ಹೇಳ್ತಾರೆ, ಇಸ್ ಎ ಬಿಸ್ನೆಸ್ ಕನ್ಸಲ್ಟೆಂಟ್. ಏನಾದ್ರೂ ನಾವು ಆ ಏನು ವರ್ತ್ ಡೂಯಿಂಗ್ ಅಂತ ಏನ್ ಹೇಳ್ತಾರೆ, ಅದು ನಾವು ಮಾಡೋದು ಅಂತ ಹೇಳಿದ್ರೆ, ಏನೋ ಸಾಧಿಸ್ಬೇಕು ಅಂತ ಹೇಳಿದ್ರೆ, ಇನಿಷಿಯಲ್ ಸ್ಟೇಜ್ ಅಲ್ಲಿ ತುಂಬಾ ಅಕ್ವರ್ಡ್ ಅಂತ ಹೇಳಿದ್ರೆ ನಾವು ಕನ್ನಡದಲ್ಲಿ ಏನ್ ಹೇಳ್ಬೋದು, ತುಂಬಾ ಅಸಹ್ಯ ಅಂತ ಹೇಳ್ಬೋದಾ, ಐ ಆಮ್ ನಾಟ್ ಶ್ಯೂರ್ ಅಬೌಟ್ ಇಟ್, ಕರೆಕ್ಟ್ ಟರ್ಮಿನಾಲಜಿ ಐ ಕ್ಯಾನ್ ಯೂಸ್. ತುಂಬಾ ವಿಚಿತ್ರವಾದಂತಹ, ಮನಸ್ಸಿಗೆ ಕಷ್ಟ ಕೊಡುವಂತಹ ಒಂದು ಅನುಭವಗಳಾಗತ್ತೆ ಇನಿಷಿಯಲ್ ಸ್ಟೇಜ್ ಅಲ್ಲೇನೆ. ಅದರಿಂದ ನಾವು ಹಿಂದೆ ಸರಿಯೋದು ಹೆಚ್ಚು ಸಹಜವಾಗಿರುತ್ತೆ. ಆದ್ರೆ ಇವರೇನ್ ಹೇಳ್ತಾರೆ, ಎನಿಥಿಂಗ್ ವರ್ತ್ ಡೂಯಿಂಗ್ ವೆಲ್, ಚೆನ್ನಾಗಿ ನಾವು ಏನಾದ್ರು ಸಾಧಿಸ್ಬೇಕು ಅಂದ್ರೆ ಮೊಟ್ಟ ಮೊದಲಿಗೆ ಈ ಅನುಭವ ಆಗ್ಲೇಬೇಕು, ಆ ಒಂದು ಅವಮಾನ ಆಗ್ಲೇಬೇಕು, ನನಗೆ ಜನ ಆಡ್ಕೊಂಡು ನಗ್ಲೇಬೇಕು, ಇವನ್ ಕೈಲಿ ಸಾಧ್ಯ ಇದೆಯಾ ಅಂತ ಹೇಳ್ಬಿಟ್ಟು. ಅದಾಗ್ದೇನೆ ನಾನು ಅಷ್ಟು ದೊಡ್ಡದಾಗಿ ಬೆಳೆಯಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸೊ ಪ್ರತಿಯೊಂದು ಸಾಧಕರು ಈ ಅವಮಾನಗಳನ್ನಾಗ್ಲಿ, ಈ ಒಂದು ಆಕ್ವರ್ಡ್ ಸಿಚುವೇಶನ್ ಏನ್ ಕ್ರಿಯೇಟ್ ಆಗುತ್ತೆ ಅವ್ರ ಸುತ್ತ, ಅದನ್ನ ಫೇಸ್ ಮಾಡೇ ಇರ್ತಾರೆ. ಅದು ಮಾಡಿ, ಅದನ್ನ ಫೇಸ್ ಮಾಡಿ, ಅದನ್ನ ಮೀರಿ ಮುಂದಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ನಾವು ಸಾಧಕರ ಒಂದು ಜೀವನವನ್ನ ಗಮನಿಸಿದಾಗ ಎಲ್ಲರಿಗೂ ಈ ಅನುಭವ ಆಗಿರುತ್ತೆ, ಅವ್ರ ಜೀವನದಲ್ಲಿ ಎಲ್ಲರಿಗೂ ಆಗಿರುತ್ತೆ. ಏನೋ ಒಂದು ಎಕ್ಸರ್ಸೈಸ್ ಮಾಡಕ್ ಹೋಗ್ತೀವಿ, ವೆಯ್ಟ್ ಕಡಿಮೆ ಮಾಡ್ಬೇಕು ಅಂತ ಹೇಳಿ ಜಾರಿ ಬೀಳ್ಬೋದು, ಸ್ಪ್ರೈನ್ ಆಗ್ಬೋದು. ಮನೇಲಿ ಹೇಳ್ತಾರೆ, ನಿನ್ಗಿದೆಲ್ಲ ಬೇಕಿತ್ತಾ, ಆರಾಮಾಗಿ ತಿನ್ಕೊಂಡು ಉಂಡ್ಕೊಂಡು ಮಲ್ಕೊಂಡು ಇರೋದು ಬೇಡವಾ, ಇದೆಲ್ಲ ಯಾಕೆ ಬೇಕು. ಸರಿ, ಬಿಸ್ನೆಸ್ ಮಾಡಕ್ ಹೋಗ್ತೀವಿ, ಅಲ್ಲಿ ಯಾರೋ ಒಬ್ಬ ಮೋಸ ಮಾಡ್ತಾನೆ ನನಗೆ ದುಡ್ಡು ತಗೊಂಡು, ಯಾ ಎಷ್ಟು ನಂಬಿಕಸ್ತ ಗೊತ್ತಿರೋ ವ್ಯಕ್ತಿ ನನಗೆ ನನಗಷ್ಟು ಜ್ಞಾನ ಇಲ್ಲ ಅನ್ನೋ ಒಂದು ಲಾಭವನ್ನ ಅವನು ಪಡ್ಕೊಂಡು ನನಗೆ ಮೋಸ ಮಾಡಿರ್ತಾನೆ, ದುಡ್ಡನ್ನ ಪಡ್ಕೊಂಡು. ಅದು ಒಂದು ಅಕ್ವರ್ಡ್ ಸಿಚುವೇಶನ್ ಆಗುತ್ತೆ. ಜನ ಅವಹೇಳನ ಮಾಡ್ತಾರೆ, ನಗ್ತಾರೆ, ಮತ್ತೆ ನನಗೆ ನಾನೇ ಕ್ವಶನ್ ಮಾಡ್ಕೊಳಕ್ ಶುರು ಮಾಡ್ತೀನಿ. ಈಗ ನನ್ನ ಕೈಲಿ ಸಾಮರ್ಥ್ಯ ಇದೆಯಾ, ನನಗೆ ಈ ನಾಲೆಜ್ ಇಲ್ಲ, ನನ್ನ ಕೈಲಿ ಮಾಡಕ್ ಆಗತ್ತಾ, ಎಷ್ಟು ಸುಲಭವಾಗಿ ನಾನು ಮೋಸ ಹೋಗ್ಬಿಟ್ಟೆ, ಎಷ್ಟು ಸುಲಭವಾಗಿ ನನಗೆ ನಾನೇ ಸೆಲ್ಫ್ ಇಮೇಜ್ ನ ಡ್ಯಾಮೇಜ್ ಮಾಡ್ಕೊಂಡು ನಿರುತ್ಸಾಹಗೊಳ್ಳೋದು ಸರ್ವೇ ಸಾಮಾನ್ಯ. ಎಷ್ಟೊಂದು ಜನ 100% ಅಲ್ಲಿ 99.99% ಜನ ಅಲ್ಲಿಗೆ ತಮ್ಮ ಪ್ರಯತ್ನವನ್ನ ನಿಲ್ಲಿಸ್ಬಿಡ್ತಾರೆ.
ಹಾಗಾಗಿ ಅವರು ಮುಂದಕ್ಕೆ ಹೋಗೋದಿಲ್ಲ. ಕೇವಲ 0.01% ಜನ ಮಾತ್ರ ಅದರಿಂದ ಈಚೆ ಬರ್ತಾರೆ. ಮೀನಿಂಗ್ ಅದನ್ನ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಆಗಿ ತಗೊಂತಾರೆ, ಒಂದು ಲರ್ನಿಂಗ್ ಲೆಸನ್ ಆಗಿ ತಗೊಂತಾರೆ. ಅದನ್ನ ನಾನು ಕಲಿಬಹುದು, ನೆಕ್ಸ್ಟ್ ಯಾವ ರೀತಿ ನಾನು ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೋಬೇಕು, ಯಾವ ಅಂಶಗಳನ್ನ ಮೊದಲೇ ಗಮನಿಸ್ಕೋಬೇಕು ಎಂಬ ಜ್ಞಾನ ಅವ್ರಿಗೆ ಸಿಗುತ್ತೆ. ಅದನ್ನೇ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾರೆ, ಜಯ ಸಾಧಿಸ್ತಾರೆ. ಓಕೆ ಫ್ರೆಂಡ್ಸ್, ಸೊ ಫೈಂಡ್ ಔಟ್ ದಿ ಪ್ರೈಸ್ ಯು ಹ್ಯಾವ್ ಟು ಪೇ. ಯಾವ ಒಂದು ಬೆಲೆ ನೀವು ತರಬೇಕು ಈ ಒಂದು ಸಾಧನೆನ ಮಾಡೋದಕ್ಕೆ ಅನ್ನೋದನ್ನ ಕಂಡಿಡ್ಕೊಳ್ಳಿ. ಇವತ್ತಿಗೆ ಏನಾದ್ರೂ ಇರ್ಬೋದು. ಈಗ ನಾನು ವಾಂಟ್ ಟು ಬಿಕಮ್ ಎ ಕೋಚ್, ಐ ವಾಂಟ್ ಟು ಸ್ಪೆಂಡ್ ಮನಿ. ದುಡ್ಡು ಕೊಡ್ಬೇಕು ಟ್ರೈನಿಂಗ್ಗೆ. ಸಣ್ಣ ಪುಟ್ಟ ಟ್ರೈನಿಂಗ್ಗೆ ಹೋದ್ರೆ ನನಗೆ ಬೇಕಾಗಿರುವಂತ ಜ್ಞಾನ ಸಿಗದೆ ಹೋಗ್ಬೋದು. ದುಡ್ಡು ಮುಖ ನೋಡಿದಾಗ ಎಕ್ಸಾಂಪಲ್ ಹೇಳ್ತೀನಿ, ಹೆಚ್ಚು ದುಡ್ಡು ಕೊಟ್ಟಾಗ ನಮಗೆ ಹೆಚ್ಚಿನ ಮಟ್ಟದಲ್ಲಿ ಜ್ಞಾನ ಸಿಗ್ಬೋದು, ಹೆಚ್ಚಿನ ಮಟ್ಟ ಪ್ರೊಫೆಷನಲಿಸಮ್ ಸಿಗ್ಬೋದು, ಆ ಒಂದು ಕೋಚಿಂಗ್ ಅಲ್ಲಿ ಎಫೆಕ್ಟಿವ್ನೆಸ್ ಇರಬಹುದು, ಮತ್ತೆ ನನಗೆ ಬೇಕಾಗಿರುವಂತ ಎಲ್ಲಾ ಸಂಪನ್ಮೂಲಗಳು ಅದನ್ನ ನನಗೆ ಸಿಗ್ಬೋದು, ಎಲ್ಲಾ ಮೋಟಿವೇಶನ್ ಸಿಗ್ಬೋದು, ಎಲ್ಲ ಜ್ಞಾನ ಸಿಗ್ಬೋದು, ಹೆಚ್ಚು ಈಸಿ ಆಗಿರುವಂತಹ ಸ್ಟ್ರಾಟಜಿ ಮೆಥಡಾಲಜಿ ಸಿಗ್ಬೋದು. ಯಾ ಸೊ ಹಾಗಾಗಿ ಆ ಒಂದು ಹಣನ ಖರ್ಚು ಮಾಡೋಕ್ಕೆ ಸಿದ್ಧರಾಗಲೇಬೇಕು. ದಟ್ ಈಸ್ ದ ಪ್ರೈಸ್ ವಿ ಆರ್ ಪೇಯಿಂಗ್. ಅದಿಲ್ಲದೆ ಆಗತ್ತೆ ಅಂದ್ರೆ ಆಗಲ್ಲ. ಕೋಚಿಂಗ್ ಬಂದ್ರೆ ಅಥವಾ ಏನಾದ್ರೂ ನಾಲೆಜ್ನ ಅಕ್ವೈರ್ ಮಾಡೋದು ಬಂದ್ರೆ, ಫಿಸಿಕಲ್ ಎಕ್ಸರ್ಸೈಸ್, ಅದು ಬಾಡಿ ವೆಯ್ಟ್ ರಿಡ್ಯೂಸ್ ಮಾಡ್ಬೇಕಂದ್ರೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಿ. ಬೆಳಿಗ್ಗೆ ಎದ್ದು ಶ್ರಮ ಪಟ್ಟು ಸ್ವಲ್ಪ ಓಡೋದು, ಮತ್ತೆ ಯಾವುದೋ ಒಬ್ಬ ಟ್ರೈನರ್ ಕಡೆಗೆ ಅಥವಾ ಜಿಮ್ಗೆ ಹೋಗಿ ಮೆಂಬರ್ಶಿಪ್ ತಗೋಬೇಕಾಗತ್ತೆ. ಅಲ್ಲಿ ದುಡ್ಡು ಪೇ ಮಾಡ್ಬೇಕಾಗತ್ತೆ. ಅತ್ಯುತ್ತಮವಾದ ಜಿಮ್ಗೆ ಹೋಗ್ಬೇಕು. ತಿರ್ಗಾ ಅದ್ರಲ್ಲಿ ನಾವು ದುಡ್ಡು ನೋಡ್ಕೊಂಡು ಕಳಪೆ ಜಿಮ್ಗೆ ಹೋದ್ರೆ ಅದೇ ರೀತಿ ರಿಸಲ್ಟ್ ಬರುತ್ತೆ. ಅತ್ಯುತ್ತಮವಾದ ಜಿಮ್ಗೆ ಹೋಗಿ ಹೆಚ್ಚು ದುಡ್ಡನ್ನು ಕೊಟ್ಟಾಗ ಅದೇ ಬೆಲೆ ನಾವು ಕಟ್ತಾ ಇರೋದು. ಮತ್ತೆ ಬೆಲೆ ಅಂದ್ರೆ ಬರೀ ಫೈನಾನ್ಸ್ ಟರ್ಮ್ಸ್ ಅಲ್ಲ, ನಾನು ನನ್ನ ಸಮಯನ ತೆರ್ತಾ ಇದ್ದೀನಿ. 1 ಅವರ್ ಏನಿದೆ ಬೆಳಿಗ್ಗೆ ನಾನು ಏನೇನು ಕೆಲಸ ಮಾಡ್ಕೋಬಹುದು ಅದನ್ನು ಕೂಡ ಕೊಡಬೇಕು. ಪರಿಶ್ರಮ ಆಗ್ಬೇಕು, ಮತ್ತೆ ನನಗೆ ಸ್ಟ್ರೈನ್ ಆಗುತ್ತೆ ಬಾಡಿಗೆ, ಅದನ್ನು ಸಹಿಸ್ಕೋಬೇಕು. ಇದೆಲ್ಲ ಮಾಡಿದಾಗ 3 ತಿಂಗಳಲ್ಲಿ ನನಗೆ ಬೇಕು ಏನ್ ಬೇಕು ಆ ರೀತಿ ಒಂದು ನನ್ನ ದೇಹ ಸೃಷ್ಟಿ ಆಗ್ಬಿಟ್ಟಿರುತ್ತೆ. ಅದು 6 ಪ್ಯಾಕೋ 4 ಪ್ಯಾಕೋ 3 ಪ್ಯಾಕೋ ವಾಟ್ ಎವರ್ ಇಟ್ ಇಸ್. ವೆಯ್ಟ್ ಕಮ್ಮಿ ಮಾಡೋದು ಏನ್ ಬೇಕಾದ್ರೂ ಇರ್ಬೋದು. ಅದೇ ರೀತಿ ಬಿಸ್ನೆಸ್ ತಗೊಂಡ್ರೆ ಯಾ ಆ ಒಂದು ಇನ್ವೆಸ್ಟ್ಮೆಂಟ್ ನಾನು ಮಾಡಲೇಬೇಕು. ಅದು ನನಗೆ ದುಡ್ಡೇ ಬರಲ್ಲ, ಇನ್ನು 6 ತಿಂಗಳು ನಾನು ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಬಟ್ ನನಗೆ ಯಾವುದೇ ರಿಟರ್ನ್ಸ್ ಇರಲ್ಲ, ಬರೀ ಪರಿಶ್ರಮ, ಏನಪ್ಪಾ ಬರಲಿಲ್ಲ ಅಂತ ಆತಂಕ ಪಡೋದಲ್ಲ. ನಾನು ಸಮಯನ ಕೊಡ್ಲೇಬೇಕು, ಆ ಒಂದು ಇನ್ವೆಸ್ಟ್ಮೆಂಟ್ನ ಮಾಡಲೇಬೇಕು, ಆ ಒಂದು ಹೊಸ ಒಂದು ಸೆಟಪ್ನ, ಆ ಒಂದು ಮಾರ್ಕೆಟಿಂಗ್ನ, ಆ ಆಡ್ನ ರನ್ ಮಾಡಲೇಬೇಕು. ಅದನ್ನ ಜನ ಬರ್ತಾರೋ ತಗೊಳ್ತಾರೆ ನನಗೆ ಗೊತ್ತಿಲ್ಲ, ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದಾಗತ್ತೆ. ಆ ತ್ಯಾಗಗಳನ್ನ ನಾವು ಬೆಲೆ ಅಂತ ಕರಿತೀವಿ. ಅಥವಾ ಮನೆಯಲ್ಲೂ ಕೂಡ ಕೆಲವೊಮ್ಮೆ ಆಗತ್ತೆ. ನಾನು ಬಿಸ್ನೆಸ್ ನಲ್ಲಿ ಹೆಚ್ಚು ಫೋಕಸ್ ಮಾಡಿದಾಗ ಮನೆಯಲ್ಲಿ ಹೇಳ್ತಾರೆ, ನೀವು ಸಮಯನ ಕೊಡ್ತಾ ಇಲ್ಲ, ಕ್ವಾಲಿಟಿ ಟೈಮ್, ಗುಣಮಟ್ಟದ ಸಮಯನ ಮಕ್ಕಳ ಜೊತೆ ಆಗ್ಲಿ, ಹೆಂಡತಿ ಜೊತೆ ಆಗ್ಲಿ, ತಂದೆ ತಾಯಿ ಜೊತೆ ಆಗ್ಲಿ ಕೊಡ್ತಾ ಇಲ್ಲ ಅನ್ನೋ ಒಂದು ಮಾತುಗಳು ಬರುತ್ತೆ. ಅದು ಕೂಡ ತ್ಯಾಗ ಮಾಡಬೇಕು. ಮಾಡ್ಬೇಕು ಅಂದ್ರೆ ಮಾಡ್ಬೇಕಾಗತ್ತೆ. ಎಲ್ಲದಕ್ಕೂ ಆಗತ್ತೆ ಅಂತ ಹೇಳ್ತಾ ಇಲ್ಲ, ಅದು ಡಿಮ್ಯಾಂಡ್ ಮಾಡಿದ್ರೆ ನಾವು ಮಾಡಕ್ ತಯಾರಾಗಿರ್ಬೇಕು. ಆ ಸಮಯನ, ನನ್ನ ಸಮಯನ, ಅಥವಾ ನನ್ನ ಎಂಟರ್ಟೈನ್ಮೆಂಟ್ ಟೈಮ್ ಏನೋ ಇರುತ್ತೆ, ಸ್ನೇಹಿತರ ಹರಟೆ ಹೊಡೆಯೋದು, ಮೊಬೈಲ್ ನೋಡುವಂಥದ್ದು, ಇನ್ಸ್ಟಾಗ್ರಾಮ್ ನೋಡುವಂಥದ್ದು, ಸಿನಿಮಾಗೆ ಹೋಗುವಂಥದ್ದು, ಯಾ ಎಲ್ಲೋ ಪಾರ್ಕಲ್ಲಿ ಹೋಗಿ ಕೂತ್ಕೊಂಡಿರುವಂಥದ್ದು, ಆ ಸಮಯನ ಇದಕ್ಕೆ ಹಾಕ್ಬೇಕಾಗತ್ತೆ. ಅದನ್ನ ಬೆಲೆ ಅಂತ ಹೇಳೋದು. ಓಕೆ, ಸಮಯ, ಪರಿಶ್ರಮ, ಹಣ, ಮತ್ತೆ ಬೇರೆಯವರ ಒಡನಾಟ, ಯಾ ಇವೆಲ್ಲನೂ ನಾವು ಒಂಚೂರು ತ್ಯಾಗ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಸಾಧಕರೆಲ್ಲ ಅದು ಮಾಡಿ ಆ ಲೆವೆಲ್ಗೆ ಹೋಗಿರೋದು. ಸೊ ಅವ್ರು ಏನ್ ಮಾಡಿದ್ದಾರೆ ಅದನ್ನ ನಾವು ಕಾಪಿ ಪೇಸ್ಟ್ ಮಾಡಿದ್ರೆ ನಮ್ಗೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಅಷ್ಟೇ ಸಿಂಪಲ್ ಸ್ನೇಹಿತರೆ, ಯಾವುದು ಮ್ಯಾಜಿಕ್ ಇಲ್ಲ ಸಾಧನೆ. ಆಲ್ರೆಡಿ ಅವ್ರು ಮಾಡಿರೋದು ಗೊತ್ತಿದೆ ಫಾರ್ಮುಲಾ. ಅವರ ಜೀವನ ಚರಿತ್ರೆ ನೋಡಿದ್ರೆ ಏನೇನ್ ಮಾಡ್ತಾ ಹೋಗ್ತಾ ಇದ್ದಾರೆ, ಯಾವ ರೀತಿ ಅಭ್ಯಾಸ ಕ್ರಮಗಳಿದೆ ಅವರಿಗೆ, ಅದನ್ನ ನಾವು ಜಸ್ಟ್ ಕಾಪಿ ಪೇಸ್ಟ್, ಸಿಂಪಲ್. ಓಕೆ, ವಾಟ್ ಕಾಸ್ಟ್ ಅದರ್ಸ್ ಹ್ಯಾವ್ ಟು ಪೇ ಟು ಅಚೀವ್ ದೇರ್ ಡ್ರೀಮ್ ನಮ್ಗೆ ಗೊತ್ತಿದೆ. ಈಗ ಕೆಲವು ಎಕ್ಸಾಂಪಲ್ ತಿಳ್ಕೊಂಡಿದೀವಿ. ಈಗ ನಮ್ಮ ಜೀವನದಲ್ಲಿ ಆ ಒಂದು ಗುರಿನ ತಲುಪೋದಕ್ಕೆ ನಾವು ಕೂಡ ಇವತ್ತಿಂದ ಯಾವ್ದಾದ್ರು ಒಂದು ಬೆಲೆನ, ನನ್ನ ಸಮಯನೋ ಹಣನೋ ಯಾವುದೋ ಒಂದನ್ನ
ತೆರೆಯೋದಕ್ಕೆ ತೆರೋದಕ್ಕೆ ಸಿದ್ಧರಾಗಬೇಕು. ಆಗ ಮಾತ್ರ ನಾವು ಆ ಗುರಿನ ಸಾಧಿಸಕ್ಕೆ ಸಾಧ್ಯ. ಕ್ಲಿಯರ್? ಯಾ, ಥ್ಯಾಂಕ್ ಯು. ಹಲೋ ಸರ್. ಥ್ಯಾಂಕ್ ಯು ಸೋ ಮಚ್. ಈಗ ಲೆಟ್ಸ್ ಟು ಹಲೋ ಸರ್. ವಾರಿಯರ್ ಡಿಕ್ಲರೇಷನ್. ಏನು ಪ್ರಶ್ನೆ ಇದೆಯಾ? ಹಾ ಸರ್, ಕೃಷ್ಣ ಸರ್. ಹೇಳಿ ಹೇಳಿ ಕೃಷ್ಣ. ಸರ್, ಅದು ಹಣ, ಸಮಯ ಮತ್ತ ಹೇಳಿದ್ರಲ್ಲ ಸರ್, ಎದ್ರಲ್ಲಿ ಹಾಕ್ಬೇಕು ಸರ್ ಅದನ್ನ? ಈಗ ಏನ್ ನಾವು ಕಲಿತಿರ್ತೀವಲ್ಲ ಸರ್, ಅದನ್ನ ಪ್ರಾಕ್ಟೀಸ್ ಅಲ್ಲಿ ಹಾಕ್ಬೇಕು ಏನ್ ಅದನ್ನ ಹೆಂಗ ಹಾಕ್ಬೇಕು ಗೊತ್ತಾಗ್ಲಿಲ್ಲ ಸರ್. ಯಾ, ಗುಡ್ ಕ್ವಶನ್. ಈಗ ಸಪೋಸ್ ಓಕೆ, ನೀವೇನೇ ಆಗ್ಬೇಕು ಅಂತಿದ್ದೀರಾ? ನಿಮ್ಮ ವಿಚಾರಕ್ಕೆ ಬರ್ತೀನಿ, ತುಂಬಾ ಬೇಗ ಅರ್ಥ ಆಗುತ್ತೆ. ಅಂದ್ರೆ ನಿಮ್ಮ ಸರ್ ಗುರಿ ನನ್ನ ಏನು? ಗುರಿ ಗುರಿ ಟ್ರೈನರ್ ಸರ್. ಟ್ರೈನರ್ ಆಗ್ಬೇಕು. ಈಗ ನಾನು ಹಾ ಟ್ರೈನರ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಮೊಟ್ಟ ಮೊದಲಿಗೆ ನಾನ್ ಟ್ರೈನರ್ ಮೊಟ್ಟ ಆಗ್ಬೇಕು ಮೊದಲು. ಅಂದ್ರೆ ನನಗೆ ಟ್ರೈನಿಂಗ್ ಮಾಡುವಂತ ಜ್ಞಾನವನ್ನ ಸಂಪಾದಿಸ್ಕೋಬೇಕು. ಸರ್ ಹೌದು ಸರ್. ಹೌದು ಹೌದು ಸರ್. ಒಂದು ಜ್ಞಾನ, ಯಾವುದೋ ಒಂದು ವಿಚಾರದಲ್ಲಿ, ಅದು ಮಾರ್ಕೆಟಿಂಗ್ ಇರ್ಬೋದು, ನೆಟ್ವರ್ಕಿಂಗ್ ಇರ್ಬೋದು, ನೆಟ್ವರ್ಕ್ ಮಾರ್ಕೆಟಿಂಗ್ ಇರ್ಬೋದು, ಅಥವಾ ಬಿಸ್ನೆಸ್ ಡೆವಲಪ್ಮೆಂಟ್ ಇರ್ಬೋದು, ಯಾ ಮಾರ್ಕೆಟಿಂಗ್, ಬಿಸ್ನೆಸ್ ಅದು ಮಾರ್ಕೆಟಿಂಗ್ ಇರ್ಬೋದು ಸರ್. ಫೋಟೋ ಎನಿಥಿಂಗ್ ಇಟ್ ಕುಡ್ ಬಿ, ಯಾವ್ದಾದ್ರೂ ಇರ್ಬೋದು ಒಂದು ಅಂಶದಲ್ಲಿ ಟ್ರೈನರ್. ಅಥವಾ ರಿಲೇಶನ್ಶಿಪ್ ಅಲ್ಲಿ ಯಾವ ರೀತಿ ಒಂದು ಉತ್ತಮವಾದ ಸಂಬಂಧವನ್ನು ಹೊಂದಬೇಕು, ಅದರ ತಂತ್ರಗಳನ್ನ ನಾನು ಟ್ರೈನ್ ಮಾಡ್ತೀನಿ ಇರಬಹುದು. ಅಥವಾ ಕಂಪ್ಯೂಟರ್ನಲ್ಲಿ ಯಾವುದೋ ಒಂದು ಪ್ರೋಗ್ರಾಮ್ನ ನಾನು ಟ್ರೈನ್ ಮಾಡ್ತೀನಿ ಇರಬಹುದು. ಅಥವಾ ಜಿಮ್ ಟ್ರೈನರ್ ಆಗಿರ್ಬೋದು, ನಿಮ್ಮ ದೇಹ ದಾರ್ಢ್ಯವನ್ನ ಹೇಗೆ ನಾನು ಚೆನ್ನಾಗಿ, ಅಥವಾ ಸಿಕ್ಸ್ ಪ್ಯಾಕ್ಸ್ ಮಾಡಿಸ್ಕೊಡ್ತೀನಿ, ಅಥವಾ ವೆಯ್ಟ್ನ ರಿಡಕ್ಷನ್ ಮಾಡ್ತೀನಿ ಇರಬಹುದು. ನಿಮ್ಮ ಮಾನಸಿಕವಾಗಿ ಆರೋಗ್ಯವಾಗಿ ಹೇಗೆ ಇಟ್ಕೋಬಹುದು ನಿಮ್ಮನ್ನು ನೀವು ಇರಬಹುದು. ನೋ ಟ್ರೈನರ್ ನಾನಾ ವಿಧ ಇದೆ, ನಾನಾ ವಿಧ ಇದೆ. ಈಗ ಮೊಟ್ಟ ಮೊದಲಿಗೆ ಆ ಜ್ಞಾನನ ಪಡಿಬೇಕು. ಜ್ಞಾನ ಪಡೆದ ನಂತರ ನೀವು ಜ್ಞಾನ ಪಡೆಯೋದಕ್ಕೆ ಸುಮ್ಮನೆ ಬರೋದಿಲ್ಲ. ಜ್ಞಾನಕ್ಕೆ ನೀವು ಏನ್ ಮಾಡ್ಬೇಕು? ಬೆಲೆ ಅಂದ್ರೆ ಈ ಅರ್ಥದಲ್ಲಿ ನಾವೇನ್ ತಗೊಂಡ್ರೆ, ಈ ಕಂಟೆಕ್ಸ್ಟ್ ಅಲ್ಲಿ ನೀವು ಸಮಯನ ಹಾಕ್ಬೇಕು. ಯಾವುದೋ ಒಂದು ಕೋರ್ಸ್ನ ತಗೋಬೇಕು. ನೋ ಫಾರ್ ಎಕ್ಸಾಂಪಲ್ ಫೋಟೋಗ್ರಫಿ ಕೋರ್ಸ್ ತಗೊಂಡೆ ತಾನೆ ಫೋಟೋಗ್ರಫಿ ಕಲಿಯಕ್ಕೆ ಸಾಧ್ಯ. ವಿಡಿಯೋಗ್ರಫಿ ಕೋರ್ಸ್ ತಗೊಂಡೆ ತಾನೆ ವಿಡಿಯೋಗ್ರಫಿ ಕಲಿಯಕ್ಕೆ ಸಾಧ್ಯ. ಅಥವಾ ಪೇಂಟಿಂಗ್ ಹೇಳ್ಕೊಡ್ತೀನಿ ಅಂದ್ರೆ ಪೇಂಟಿಂಗ್ ಕೋರ್ಸ್ನ ತಗೋಬೇಕಾ ಬೇಡವಾ? ಕ್ಲಿಯರ್? ಎಸ್ ಸರ್, ಅದಕ್ಕೆ ನಾನು ಎಸ್ ದುಡ್ಡು ಸರ್. ವೆಚ್ಚ ಅಂದ್ರೆ ಮಾಡ್ತೀನಿ. ನಾವು ಅದನ್ನ ಅದಕ್ಕೆ ಕಲಿಬೇಕು, ಅದಕ್ಕೆ ಟೈಮ್ ಕೊಡ್ಬೇಕಲ್ಲ ಸರ್. ಈಗ ಆ ಏನ್ ನಾವು ಸಮಯ ನೀವು ಕೊಡ್ಬೇಕು. ಮಾಡಕ್ ಹೋಗ್ತಾ ಸಮಯನ ಅದಕ್ಕೆ ಟೈಮ್ ಕೊಡ್ಬೇಕು ಸರ್. ಎಸ್ ಅದ್ರೊಳಗೆ ಈಗೇನು ನಾನು ಹಾಕ್ಬೇಕೆಲ್ಲ. ಎಸ್ ನನ್ಗೇನೋ ಕೆಲಸ ಹೌದು. ಕಾರ್ಯಗಳಿರ್ತದೆ, ದೈನಂದಿನ ಕೆಲಸದಲ್ಲಿ ಹೆಚ್ಚಿನ ಸಮಯ ಅದು ಕೊಡಬೇಕು, ಅದ್ರಲ್ಲಿ ಪರಿಣಿತಿ ಪಡಬೇಕು ಅಂತ ಹೇಳಿದ್ರೆ ಅಲ್ವಾ? ಐದರ್ ಸಮಯ ಕೊಡ್ತೀರಾ, ಅದು ಬೆಲೆ ಕೊಡ್ತೀರಾ. ಬೆಲೆ ಅಂದ್ರೆ ಬೇರೆದಕ್ಕೆ ಇಟ್ಟಿರೋ ಸಮಯನ ಇದಕ್ಕೆ ಬಳಸ್ತೀರಾ. ಮತ್ತೆ ದುಡ್ಡು ಕೂಡ ಟ್ರೈನಿಂಗ್ ತಗೊಳ್ಳೋದಕ್ಕೆ ಅದಕ್ಕೆ ದುಡ್ಡನ್ನ ನೀವು ಕೊಡ್ಬೇಕಾಗತ್ತೆ. ಮಾಡ್ಬೇಕಲ್ಲ ಎರಡೂನು. ಇವೆರಡೂ ಮಾಡದೆ ನಾನು ಟ್ರೈನರ್ ಆಗ್ತೀನಿ ಅಂತ ಕೂತ್ಕೊಂಡ್ರೆ ಅದಕ್ಕೆ ಬೇಕಾದಂತಹ ಸಮಯನ ಕೊಡದೆ, ನೀವು 4 ಅವರ್ ನಾನು ಎಫರ್ಟ್ ಹಾಕ್ಬೇಕು ಆ ದಿನ. ನಾನು ಅರ್ಧ ಗಂಟೆ ಆಗ್ತೀನಪ್ಪ ಸಾಕು, 1 ಗಂಟೆ ಆಗ್ತೀನಿ, ಮಿಕ್ಕಿದೇನೋ ಮಾಡ್ಕೋತೀನಿ. ಅಥವಾ ನನ್ಗಿರೋ ಜ್ಞಾನನೇ ಸಾಕು ಟ್ರೈನ್ ಮಾಡೋದಕ್ಕೆ, ಹೆಚ್ಚಿನ ಮಟ್ಟದ ಜ್ಞಾನ ಬೇಡ, ಪರಿಣಿತಿ ಏನ್ ಬೇಡ. ನನಗೆಲ್ಲೋ ಒಂದ್ ಕಡೆ ಪಡ್ಕೊಂಡಿದ್ದೆ, ಯಾವ್ದೋ ಪುಸ್ತಕದಲ್ಲಿ ಓದಿದ್ದೆ, ಯಾವ್ದೋ ಸಣ್ಣದ ಒಂದು ಟ್ರೈನಿಂಗ್ ಮಾಡಿದ್ದೆ. ವಿಲ್ ಇಟ್ ವರ್ಕ್ ಇನ್ ದಟ್ ವೇ? ಕೆಲಸ ಮಾಡುತ್ತಾ ಅದು? ಸೊ ಪರಿಣಿತಿ ಪಡಬೇಕು. ಸಾಧನೆ ಅದು ಸಾಮಾನ್ಯ ಜನರಿಗೂ ಸಾಧಕರು ಇರುವ ವ್ಯತ್ಯಾಸ ಅದೇ. ಎಕ್ಸ್ಪರ್ಟ್ಸ್ ಅಂತ ಏನ್ ಹೇಳ್ತಾರೆ, ಎಕ್ಸ್ಪರ್ಟ್ಸ್ಗೂ ಸಾಮಾನ್ಯ ಜನರಿಗಿರುವ ವ್ಯತ್ಯಾಸ ಅದೇ. ಅವರು ಎಕ್ಸ್ಪರ್ಟ್ಸು ಹೆಚ್ಚು ಸಮಯನ, ಹೆಚ್ಚು ಪರಿಶ್ರಮನ, ಹೆಚ್ಚು ಹಣನ ಖರ್ಚು ಮಾಡ್ತಾರೆ ಆ ಜ್ಞಾನವನ್ನ ಸಂಪಾದನೆ ಮಾಡೋದಕ್ಕೆ. ಒಂದೇ ಅಲ್ಲ, ಅದರಲ್ಲಿ ಪರಿಣಿತಿನ ಸಾಧಿಸೋದಕ್ಕೆ ಪದೇ ಪದೇ ಅಭ್ಯಾಸ ಮಾಡ್ತಾರೆ. ಟ್ರೈನಿಂಗ್ ಮಾಡೋದು, ಮಾಕ್ ಪ್ರಾಕ್ಟೀಸ್ ಮಾಡ್ತಾರೆ. ಜನರಿಗೆ ಹೇಗೆ ಟ್ರೈನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕನ್ನಡಿ ಮುಂದೆನೋ ಅದಕ್ಕೆ ಸಮಯ ಹೆಚ್ಚು ಹಾಕ್ಬೇಕಾಗತ್ತೆ. ಅಥವಾ ಸೆಲ್ಫ್ ರೆಕಾರ್ಡಿಂಗ್ ಮಾಡಿ ಚೆಕ್ ಮಾಡ್ಕೊಂತಾರೆ, ನನ್ನ ಮುಖಭಾವ ಹೆಂಗಿದೆ, ನನ್ನ ಆಂಗಿಕ ಹೆಂಗಿದೆ, ನಾನು ಹೆಂಗ್ ಡೈಲಾಗ್ ಡೆಲಿವರಿ ಮಾಡ್ತಾ ಇದ್ದೀನಿ. ನೋ ಅದಕ್ಕೆಲ್ಲ ಹೆಚ್ಚು ಸಮಯ ಹಾಕ್ಬೇಕು, ಅಗತ್ಯಕ್ಕಿಂತ ಹೆಚ್ಚು ಹಾಕ್ಬೇಕು ಅನ್ನೋದೇ ಬೆಲೆ ಅಂತ ಅರ್ಥ. ಕ್ಲಿಯರಾ? ಯು ವಾಂಟ್ ಮೀ ಟು ಟೆಲ್ ಒನ್ ಮೋರ್ ಎಕ್ಸಾಂಪಲ್ ಆರ್ ಕ್ಲಿಯರ್? ಕೃಷ್ಣ ಕೃಷ್ಣ ಏನಾಯ್ತು? ನೆಟ್ವರ್ಕ್ ಇಶ್ಯೂನಾ? ಓಕೆ.
ಫೈನ್. ಕೃಷ್ಣ ಅವರು ನೆಟ್ವರ್ಕ್ ಇಶ್ಯೂ ಇದ್ದಾರೆ ಅಂತ ಕಾಣುತ್ತದೆ. ಯಾ, ಸೊ ಹೋಪ್ ದಟ್ ಆನ್ಸರ್ಸ್ ಕೃಷ್ಣಾಸ್ ಕ್ವೆರಿ. ಬೇರೆಯವ್ರಿಗೆ ಏನಾದರೂ ಕ್ವಶನ್ಸ್ ಇದೆಯಾ? ಇಲ್ಲ. ಲೆಟ್ಸ್ ಮೂವ್ ಆನ್. ಥ್ಯಾಂಕ್ ಯು ಸೋ ಮಚ್. ಸೊ ಆ ಒಂದು ಹೆಚ್ಚಿನ ಮಟ್ಟದ ಪ್ರಯತ್ನ ಅಥವಾ ಹಣನ ಇನ್ವೆಸ್ಟ್ ಮಾಡೋದಕ್ಕೆ ನಾವು ಹಿಂದೆ ಮುಂದೆ ನೋಡಬಾರ್ದು ಅಂತ ಹೇಳೋದು ಈ ಒಂದು ದಿನದ ಸೆಷನ್ನ ಒಂದು ಸಂಕ್ಷಿಪ್ತ ಭಾವ. ಓಕೆ. ಓಕೆ, ಕ್ಲಿಯರ್. ಥ್ಯಾಂಕ್ ಯು. ಈಗ ವಾರಿಯರ್ ಡಿಕ್ಲರೇಷನ್ ಮಾಡೋಣವಾ? ವಾರಿಯರ್ ಡಿಕ್ಲರೇಷನ್ ಓಪನ್ ಮಾಡ್ಕೊಳ್ಳಿ. ಐ ವಿಲ್ ಆಲ್ಸೋ ಓಪನ್ ಫ್ರಮ್ ಮೈ ಎಂಡ್. ನಾನು ಒಬ್ಬ ಯೋಧ. ಭಯದ ನಡುವೆಯೂ ನಾನು ಕ್ರಮ ಕೈಗೊಳ್ಳುತ್ತೇನೆ. ನಾನು ಒಬ್ಬ ಯೋಧ. ಏನೇ ಆಗಲಿ ನಾನು ಏನನ್ನಾದರೂ ಮಾಡಲು ಸಿದ್ಧನಾಗಿದ್ದೇನೆ. ನಾನು ಒಬ್ಬ ಯೋಧ. ನಾನು ಪ್ರತಿಯೊಂದು ಕೆಲಸವನ್ನು 100% ಮಾಡ್ತೇನೆ. ನಾನು ಒಬ್ಬ ಯೋಧ. ನಾನು ಕಠಿಣವಾದದ್ದನ್ನು ಮಾಡಲು ಸಿದ್ಧನಾಗಿದ್ದೇನೆ. ನಾನು ಒಬ್ಬ ಯೋಧ. ಯಾವುದೇ ರೀತಿಯ ಮನಸ್ಥಿತಿಯ ನಡುವೆಯೂ ನಾನು ಕ್ರಮ ಕೈಗೊಳ್ಳುತ್ತೇನೆ. ನಾನು ಒಬ್ಬ ಯೋಧ. ಯಾವುದೇ ಅಡಚಣೆಗಿಂತಲೂ ನಾನು ದೊಡ್ಡವನಾಗಿದ್ದೇನೆ. ನಾನು ಒಬ್ಬ ಯೋಧ. ನಾನು ಏನು ನಡೆದರೂ ಸಹ ಯಶಸ್ಸು ಸಾಧಿಸುತ್ತೇನೆ. ನಾನು ಒಬ್ಬ ಯೋಧ. ನಾನು ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ನಾನು ಒಬ್ಬ ಯೋಧ. ನನ್ನ ಜೀವನದ ಪ್ರತಿಯೊಂದು ಕ್ಷಣವನ್ನು ನಾನೇ ಸೃಷ್ಟಿಸುತ್ತೇನೆ. ನಾನು ಒಬ್ಬ ಯೋಧ. ನನ್ನ ಆಯ್ಕೆಗಳು ನನ್ನ ವಾಸ್ತವಿಕತೆಯನ್ನು ರೂಪಿಸುತ್ತದೆ. ನಾನು ಒಬ್ಬ ಯೋಧ. ನನ್ನ ಪ್ರತಿಕ್ರಿಯೆ ನನ್ನ ಫಲಿತಾಂಶವನ್ನು ರೂಪಿಸುತ್ತದೆ. ನನಗಾಗೋದಿಲ್ಲ ಅನ್ನೋ ಮಾತೇ ಇಲ್ಲ. ನಾನು ಮಾಡೋದು ಅಥವಾ ಬಿಡೋದು ಕೇವಲ ನನ್ನ ಆಯ್ಕೆ. ಪ್ರಯತ್ನಿಸ್ತೀನಿ ಅನ್ನೋದಿಲ್ಲ. ನಾನು ಮಾಡುವೆ ಇಲ್ಲ ಮಾಡೋದಿಲ್ಲ. ನಾನು ನನ್ನ ಹೃದಯಕ್ಕೆ ಸತ್ಯನಿಷ್ಠನಾಗಿದ್ದೇನೆ. ನಾನು ಒಬ್ಬ ಯೋಧ. ನಾನು ನನ್ನ ಸತ್ಯವನ್ನು ಸಹಾನುಭೂತಿಯೊಂದಿಗೆ ಹೇಳುತ್ತೇನೆ. ನಾನು ಒಬ್ಬ ಯೋಧ. ನಾನು ನನ್ನ ಬದ್ಧತೆಯನ್ನು ಕಾಯ್ದುಕೊಳ್ಳುತ್ತೇನೆ. ನಾನು ಒಬ್ಬ ಯೋಧ. ನನ್ನ ಮಾತೇ ಕಾನೂನು. ನಾನು ಒಬ್ಬ ಯೋಧ. ನಾನು ನನ್ನನ್ನು ಈಗಲೇ ಅನುಮೋದಿಸುತ್ತೇನೆ. ನಾನು ಒಬ್ಬ ಯೋಧ. ನನಗೆ ಎಲ್ಲಾ ಸಾಧ್ಯವಿದೆ ಎಂದು ನಾನು ನಂಬುತ್ತೇನೆ. ನಾನು ಒಬ್ಬ ಯೋಧ. ನಾನು ನನ್ನ ಗುರಿಗಳನ್ನು ಸಾಧಿಸುತ್ತೇನೆ. ನಾನು ಒಬ್ಬ ಯೋಧ. ನಾನು ಒಬ್ಬ ಯೋಧ. ನಾನು ಒಬ್ಬ ಯೋಧ. ಥ್ಯಾಂಕ್ ಯು ಗೈಸ್. ಎಲ್ರು ಯೋಧರೆ, ನಾವೆಲ್ಲ ಯೋಧರೆ. ಈಗ ನಮ್ಮ ಸಿಗ್ನೇಚರ್ ಸ್ಟೆಪ್, ಅಪರಿಮಿತ ಸಿಗ್ನೇಚರ್ ಸ್ಟೆಪ್. ರೆಡಿ? 1 2 3 ಗೋ. ನಾನು ಅಪರಿಮಿತ. ನಾನು ಅಪರಿಮಿತ. ನಾನು ಅಪರಿಮಿತ. ಎಸ್ ಫ್ರೆಂಡ್ಸ್, ಎಲ್ಲರೂ ಅಪರಿಮಿತರೇ. ನಮ್ಮಲ್ಲಿರುವ ಅಪರಿಮಿತವಾಗಿರುವಂತಹ ಸಾಮರ್ಥ್ಯನ ಹೆಕ್ಕಿ ತೆಗೆದು ನಮ್ಮ ಜೀವನದಲ್ಲಿ ಏನ್ ಬೇಕೋ ಅದನ್ನ ಗಳಿಸಕ್ಕೆ ಸಿದ್ಧರಾಗಿರುವಂತಹ ಯೋಧರು ನಾವು. ಥ್ಯಾಂಕ್ ಯು ಸೋ ಮಚ್. ಈಗ ಮೆಡಿಟೇಷನ್ ಮಾಡೋ ಸಮಯ. ಸೊ ಆರಾಮದಾಯಕ ಸ್ಥಿತಿಲಿ ಕುಳಿತುಕೊಳ್ಳಿ. ಮೋಸ್ಟ್ಲಿ 3 ನಿಮಿಷದಲ್ಲಿ ಆ ಸಮಯ ಆಗುತ್ತೆ. ಬಟ್ ನೀವು ಮೆಡಿಟೇಷನ್ ನ ಕಂಟಿನ್ಯೂ ಮಾಡಿ. ವಿಲ್ ಸ್ಟಾರ್ಟ್ ದ ಮೆಡಿಟೇಷನ್. ಬಟ್ ನಿಮ್ಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗಿ. ಓಕೆ. ಥ್ಯಾಂಕ್ ಯು. ಆರಾಮದಾಯಕ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿ ಬೆನ್ನನ್ನು ಸ್ಥಿರವಾಗಿ ಹಿಡಿ ಮತ್ತು ನಿಮ್ಮ ಗಮನ ಉಸಿರಾಟದ ಮೇಲಿರಲಿ. ಇನ್ನು ಆಳವಾದ ದೀರ್ಘವಾದ ಉಸಿರಾಟವನ್ನು ಗಮನಿಸಿ. Inhale, exhale, inhale, exhale, inhale, exhale, inhale, exhale,
Inhale, exhale, inhale, exhale, inhale, exhale, inhale, exhale, inhale, exhale, inhale, exhale, inhale, exhale, inhale,